ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿರುವಂಥ 7th ಚಾಪ್ಟರ್ ಇಂಟಿಗ್ರಲ್ಸ್. ಸೊ ಅದರಲ್ಲಿರುವಂಥ ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ 7.1, 7.2, 7.3, 7.4 ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಮತ್ತು 7.5 ಕೂಡ ಟಿಲ್ 18 ಕ್ವಶನ್ವರೆಗೂ ಸಾಲ್ವ್ ಮಾಡಿದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಎ ಲೈಫ್ ಸ್ಪೆಂಟ್ ಮೇಕಿಂಗ್ ಮಿಸ್ಟೇಕ್ಸ್ ಈಸ್ ನಾಟ್ ಓನ್ಲಿ ಮೋರ್ ಹಾನರೇಬಲ್ ಬಟ್ ಮೋರ್ ಯೂಸ್ಫುಲ್ ದ್ಯಾನ್ ಅ ಲೈಫ್ ಸ್ಪೆಂಟ್ ಡೂಯಿಂಗ್ ನಥಿಂಗ್ ಅಂತ ನೋಡಿ. ತಪ್ಪುಗಳನ್ನು ಮಾಡುವಲ್ಲಿ ಕಳೆದ ಜೀವನವು ಹೆಚ್ಚು ಗೌರವಾನ್ವಿತವಾಗಿರೋದಿಲ್ಲ, ಆದರೆ ಏನನ್ನೂ ಮಾಡದೆ ಕಳೆದ ಜೀವನಕ್ಕಿಂತ ಹೆಚ್ಚು ಉಪಯುಕ್ತವಾಗಿದೆ ಅಂತ. ಸೊ ನೋಡಿ, ನಾವೇನು ಅನ್ಕೋತೀವಿ, ಏನಾದ್ರು ಮಾಡಿದರೆ ತಪ್ಪಾಗುತ್ತೆ ಅಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತನೂ ತಪ್ಪು ಮಾಡಿದ್ರೂ ಪರವಾಗಿಲ್ಲ, ಆದರೂ ಮಾಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ. ಸೊ ಏನಾದರೂ ಒಂದು ಪ್ರಯತ್ನ ಮಾಡ್ತಾ ಇರಬೇಕು, ಮಾಡದೇ ಇರೋದಕ್ಕಿಂತ ಮಾಡಿದ ಮೇಲೆ ತಪ್ಪಾದರೂ ಪರವಾಗಿಲ್ಲ ಅಂತ. ಇಲ್ಲ ನೋಡಿ, ಚಾಪ್ಟರ್ 7 ಇಂಟಿಗ್ರಲ್ಸ್, ಎಕ್ಸಸೈಸ್ 7.5 ಅಂತ. ಸೊ ನೋಡಿ, ಇದರಲ್ಲಿ 18ವರೆಗೂ ಸಾಲ್ವ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇವಾಗ 19th ನೋಡಿ. 19th ಕ್ವಶನ್ ಏನಿದೆ ನೋಡಿ, ಇಂಟಿಗ್ರೇಟ್ ದ ರ್ಯಾಷನಲ್ ಫಂಕ್ಷನ್ 2x ಡಿವೈಡೆಡ್ ಬೈ x ಸ್ಕ್ವೇರ್ ಪ್ಲಸ್ 1 ಇಂಟು x ಸ್ಕ್ವೇರ್ ಪ್ಲಸ್ 3 ಅಂತ. ಸೊ ನೋಡಿ, ಇಲ್ಲಿ ಇಂಟಿಗ್ರೇಷನನ್ನು ಯೂಸ್ ಮಾಡಿಕೊಂಡ್ರೆ ಏನು ಬರುತ್ತೆ, ಇಲ್ಲಿ ಇಂಟಿಗ್ರೇಷನ್ 2x ಡಿವೈಡೆಡ್ ಬೈ x square plus 1 into x square plus 3 into ಏನಿದೆ dx. ಸೊ ಇಲ್ಲಿ ನೋಡಿ, ಎಕ್ಸ್ ಸ್ಕ್ವಯರ್ ಇದೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಪುಟ್ ವೇರಿಯೇಬಲನ್ನು ಟ್ರಾನ್ಸ್ಫರ್ ಮಾಡೋದು. ಪುಟ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಟಿ ಅಂತ. ಸೊ ನೋಡಿ, ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಟಿ ಅಂತ ತಗೊಂಡಾಗ ಡಿಫ್ರೆನ್ಷಿಯೇಷನ್ ಕಂಪಲ್ಸರಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ನೋಡಿ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನು ಬರುತ್ತೆ, 2x ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಅಂತ. ಸೊ ಇಲ್ಲಿ ನೋಡಿ, ಡಿ ಎಕ್ಸ್ ಮತ್ತು ಡಿ ಟಿಯನ್ನು ನಾನು ಸಪ್ರೇಟ್ ಮಾಡ್ಕೊತೀನಿ. 2x ಆ್ಯಸ್ ಇಟ್ ಈಸ್ ಅಲ್ಲೇ ಇಡ್ತಾ ಇದ್ದೀನಿ, ಚೇಂಜ್ ಮಾಡ್ತಿಲ್ಲ. ಡಿ ಎಕ್ಸನ್ನು ಈ ಕಡೆ ಕಳಿಸ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಡಿವಿಷನ್ ಇದೆ, ಸೊ ಇಟ್ ಬಿಕಮ್ಸ್ ಮಲ್ಟಿಪ್ಲಿಕೇಶನ್. ರೈಟ್ ಸೈಡಿಂದ ಲೆಫ್ಟ್ ಸೈಡ್ ತೊಗೋಬೇಕಾದ್ರೆ ಡಿವಿಷನ್ ಬಿಕಮ್ಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಈಸ್ ಈಕ್ವಲ್ ಟು ಡಿ ಟಿ ಆ್ಯಸ್ ಇಟ್ ಈಸ್. ಸೊ ಇವಾಗ ನೋಡಿ, ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 2x ಇಂಟು ಡಿ ಎಕ್ಸ್ ಈಸ್ ಅ ಡಿ ಟಿ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಈಸ್ ಅ ಟಿ ಅಂತ, ಟಿ ಪ್ಲಸ್ 1 ಇಂಟು ಟಿ ಪ್ಲಸ್ 3 ಅಂತ. ಸೊ ನೋಡಿ, ಇಲ್ಲಿ ಪಾರ್ಷಿಯಲ್ ಫ್ರಾಕ್ಷನನ್ನು ಯೂಸ್ ಮಾಡ್ಕೊತೀವಿ. ಲೆಟ್ 1 ಡಿವೈಡೆಡ್ ಬೈ ಟಿ ಪ್ಲಸ್ 1 ಇಂಟು ಟಿ ಪ್ಲಸ್ 3. ಸೊ ಸಾಲ್ವಿಂಗ್ ಇಂಟಿಗ್ರ್ಯಾಂಡ್, ಸಾಲ್ವಿಂಗ್ ಇಂಟಿಗ್ರ್ಯಾಂಡ್. ಸೊ ನೋಡಿ, ಯಾವೊಂದು ಪಾರ್ಷಿಯಲ್ ಫ್ರಾಕ್ಷನನ್ನು ಯೂಸ್ ಮಾಡ್ಬೋದು. ಫಸ್ಟ್ ಒನ್ ಇದೆ ನೋಡಿ, ಏನಿದೆ, ಪಿ ಎಕ್ಸ್ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಅಂತ. ಸೊ ನೋಡಿ, ಏನಾಗುತ್ತೆ, ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ ಅಂತ. ಸೊ ಇಲ್ಲಿ ನೋಡಿ, ಪಾರ್ಷಿಯಲ್ ಫ್ರಾಕ್ಷನ್ ಯೂಸ್ ಮಾಡಿದಾಗ ಎ ಡಿವೈಡೆಡ್ ಬೈ ಟಿ ಪ್ಲಸ್ 1 ಪ್ಲಸ್ ಬಿ ಡಿವೈಡೆಡ್ ಬೈ ಟಿ ಪ್ಲಸ್ 3. ಸೊ ಎಲ್ ಎಚ್ ಎಸ್ ಆಸ್ ಇಟ್ ಈಸ್ 1 ಡಿವೈಡೆಡ್ ಬೈ ಟಿ ಪ್ಲಸ್ 1 ಇಂಟು ಟಿ ಪ್ಲಸ್ 3 ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಲ್ಲಿ ಎಲ್ ಸಿ ಎಮ್ ತಗೋಬೇಕು. ಎಲ್ ಸಿ ಎಮ್ ಏನು ಬರುತ್ತೆ, ಟಿ ಪ್ಲಸ್ 1 ಒಂದು, ಇನ್ನೊಂದು ಟಿ ಪ್ಲಸ್ 3. ಸೊ ಎ ಇಂಟು, ಇಲ್ಲಿ ನೋಡಿ, ಟಿ ಪ್ಲಸ್ 1 ಆಲ್ರೆಡಿ ಇದೆ. ಸೊ ಇಲ್ಲಿ ಎಲ್ ಸಿ ಎಮ್ ಅಲ್ಲಿಯೂ ಸೇಮ್ ಇದೆ ಡಿನಾಮಿನೇಟರ್, ಬಟ್ ಟಿ ಪ್ಲಸ್ 3 ಎಕ್ಸ್ಟ್ರಾ ಇದೆ. ಸೊ ಎಲ್ ಸಿ ಎಮ್ ಅಲ್ಲಿ, ಸೊ ಇಂಟು ಟಿ ಪ್ಲಸ್ 3 ಪ್ಲಸ್ ಬಿ ಇಂಟು, ಇಲ್ಲಿ ನೋಡಿ ಟಿ ಪ್ಲಸ್ 3 ಇದೆ. ಸೊ ಟಿ ಪ್ಲಸ್ 1 ಮಲ್ಟಿಪ್ಲಿಕೇಶನ್. ಇವಾಗ ನೋಡಿ, ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಅಲ್ಲಿ ಡಿನಾಮಿನೇಟರ್ ಸೇಮ್ ಇದೆ, ಟಿ ಪ್ಲಸ್ 1
ಟಿ ಪ್ಲಸ್ 3 ಟಿ ಪ್ಲಸ್ 3. ಸೊ ರಿಮೈನಿಂಗ್ ಏನಿರುತ್ತೆ 1 ಈಸ್ ಈಕ್ವಲ್ ಟು ಎ ಇಂಟು ಟಿ ಪ್ಲಸ್ 3 ಪ್ಲಸ್ ಬಿ ಇಂಟು ಟಿ ಪ್ಲಸ್ 1 ಅಂತ. ಸೊ ಇವಾಗ ನಾವು ಎ ಮತ್ತು ಬಿ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕಾದ್ರೆ ಟಿ ವ್ಯಾಲ್ಯೂ ನೋಡಿ, ಎ ಫೈಂಡ್ ಮಾಡಬೇಕಾದ್ರೆ ಬಿ 0 ಮಾಡಬೇಕು, ಬಿ ಫೈಂಡ್ ಮಾಡಬೇಕಾದ್ರೆ ಎ 0 ಮಾಡಬೇಕು. ಸೊ ಯಾವ ವ್ಯಾಲ್ಯೂನ ಪುಟ್ ಮಾಡ್ಬೋದು? ಪುಟ್ ಟಿ ಈಸ್ ಈಕ್ವಲ್ ಟು -1. ಇಕ್ವೇಷನ್ 1 ಇದೆ. ಇನ್ ಇಕ್ವೇಷನ್ 1, ಸೊ ನೋಡಿ ಇಲ್ಲಿ 1 ಇದೆ, ಸೊ ಅಪೋಸಿಟ್ ಸೈನ್ ತಗೊಂಡಾಗ -1. ಸೊ 1 ಈಸ್ ಈಕ್ವಲ್ ಟು ಎ ಇಂಟು -1 ಪ್ಲಸ್ 3 ಪ್ಲಸ್ ಬಿ ಇಂಟು -1 ಪ್ಲಸ್ 1. ಸೊ 1 ಆಸ್ ಇಟ್ ಈಸ್ ಈಕ್ವಲ್ ಟು ಎ ಇಂಟು -1 ಪ್ಲಸ್ 3 ಈಸ್ 2 ಪ್ಲಸ್ ಬಿ ಇಂಟು -1 ಪ್ಲಸ್ 1 is 0. ಸೊ 1 ಈಸ್ ಈಕ್ವಲ್ ಟು 2 ಇಂಟು ಎ. ಸೊ ನಮಗೆ ಬೇಕಿರೋದು ಎ ಮಾತ್ರ, ಏನಾಗುತ್ತೆ 1/2. ಸೊ ಅದೇ ಥರ ನೋಡಿ ಎ ವ್ಯಾಲ್ಯೂ ಬಂತು, ಬಿ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಾದ್ರೆ 3 ಇದೆ, ಟಿ ವ್ಯಾಲ್ಯೂ ಅಪೋಸಿಟ್ ಸೈಡ್ -3, ಟಿ ಈಸ್ ಈಕ್ವಲ್ ಟು -3 ಇನ್ ಇಕ್ವೇಷನ್ 1. ಸೊ ಎರಡಕ್ಕೂ ಇಕ್ವೇಷನ್ 1 ಯೂಸ್ ಮಾಡ್ಕೊತೀವಿ. ಸೊ ಏನು ಬರುತ್ತೆ 1 ಈಸ್ ಈಕ್ವಲ್ ಟು ಎ ಇಂಟು -3 ಪ್ಲಸ್ 3 ಪ್ಲಸ್ ಬಿ ಇಂಟು -3 ಪ್ಲಸ್ 1, b into -3 plus 1. So 1 is equal to a into -3 plus 3 is a 0 plus b into -3 plus 1 is a -2. So 1 is equal to -2b. So b value ಏನು ಬರುತ್ತೆ -1/2. ಸೊ ನಮಗೆ ಏನು ಬಂತು ಇವಾಗ a ಮತ್ತು b ವ್ಯಾಲ್ಯೂ ಫೈಂಡ್ ಮಾಡಿದ್ವಿ. ಏನನ್ನು ಯೂಸ್ ಮಾಡಿಬಿಟ್ಟು ಇಕ್ವೇಷನ್ 1 ಯೂಸ್ ಮಾಡಿಬಿಟ್ಟು. ಸೊ ಇವಾಗ ಇಂಟಿಗ್ರೇಷನ್ ಏನಿತ್ತು ನಮಗೆ, therefore integration 1 divided by t plus 1 into t plus 3 into dt is equal to ಏನಾಗುತ್ತೆ ನೋಡಿ, ಇಲ್ಲಿ ಏನು ತಗೊಂಡಿದ್ದೀವಿ 1/t plus 1 into t plus 3 is equal to a divided by t plus 1 plus b divided by t plus 3. So integration 1 a divided by t plus 1 into dt plus integration b divided by t plus 3 into dt. ಸೊ ನೋಡಿ ಇಲ್ಲಿ ಎ ಮತ್ತು ಬಿ ವ್ಯಾಲ್ಯೂವನ್ನು ಪುಟ್ ಮಾಡಿದಾಗ ಈಸ್ ಈಕ್ವಲ್ ಟು ಎ ವ್ಯಾಲ್ಯೂ ಏನಿದೆ 1/2 ಡಿವೈಡೆಡ್ ಬೈ ಟಿ ಪ್ಲಸ್ 1 ಇಂಟು ಡಿ ಟಿ ಪ್ಲಸ್ ಇಂಟಿಗ್ರೇಷನ್ ಬಿ ವ್ಯಾಲ್ಯೂ -1/2 ಡಿವೈಡೆಡ್ ಬೈ ಟಿ ಪ್ಲಸ್ 3 ಇಂಟು ಡಿ ಟಿ. ನೋಡಿ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಇದೆ ಯಾವುದು 1/2 ಆ್ಯಸ್ ಇಟ್ ಈಸ್ 1/2 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಟಿ ಪ್ಲಸ್ 1 ಇಂಟು ಡಿ ಟಿ ಪ್ಲಸ್ ನೋಡಿ ಇಲ್ಲಿ ಪ್ಲಸ್ ಇಂಟು ಮೈನಸ್ ಇದೆ, ಸೊ ಮಲ್ಟಿಪ್ಲೈ ಆದರೆ ಮೈನಸ್ ಬರುತ್ತೆ. ಮೈನಸ್ 1/2 ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಟಿ ಪ್ಲಸ್ 3 ಇಂಟು ಡಿ ಟಿ. ಸೊ ನೋಡಿ ಇಲ್ಲಿ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಏನನ್ನು ಯೂಸ್ ಮಾಡ್ಕೊತೀವಿ, ಇಂಟಿಗ್ರೇಷನ್ 1/x into dx is equal to what? log x plus c ಅಂತ. ಸೊ ನೋಡಿ 1/2 as it is. ಇಂಟಿಗ್ರೇಷನ್ 1/t plus 1 ಅಂದರೆ log mod t plus 1 ಮೈನಸ್ 1/2 log t plus 3 ಅಂತಂದರೆ ಸಾರಿ ಇಂಟಿಗ್ರೇಷನ್ 1/t plus 3 ಅಂದರೆ log mod t plus 3 plus c ಅಂತ. ಸೊ ನೋಡಿ 1/2 ಕಾಮನ್ ಇದೆ, ಸೊ 1/2 ಕಾಮನ್ ತಗೊಂಡಾಗ log ಆಫ್ mod t plus 1 ಮೈನಸ್ log ಆಫ್ mod t plus 3 ಅಂತ ಪ್ಲಸ್ ಸಿ.
ಇಲ್ಲಿ ನೋಡಿ ಲಾಗರಿದಮಿಕ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಏನಿದೆ ಲಾಗರಿದಮಿಕ್ ಫಂಕ್ಷನ್ನು? ಲಾಗ್ ಎ ಮೈನಸ್ ಲಾಗ್ ಬಿ ಈಸ್ ಈಕ್ವಲ್ ಟು ಏನಿದೆ ನಮಗೆ ಲಾಗ್ ಆಫ್ ಎ ಬೈ ಬಿ ಅಂತ. ಸೊ ನೋಡಿ ಇಲ್ಲಿ ಯೂಸ್ ಮಾಡಿದ್ರೆ ಏನಾಗುತ್ತೆ, 1/2 ಆ್ಯಸ್ ಇಟ್ ಈಸ್ ಲಾಗ್ ಆಫ್ ಎ ಅಂತಂದರೆ ಏನಿದೆ ನಮಗೆ t+1, ಬಿ ಅಂತಂದರೆ t+3 ಮಾಡ್ ಪ್ಲಸ್ ಸಿ ಅಂತ. ಸೊ ನೋಡಿ ಟಿ ವ್ಯಾಲ್ಯೂ ನಾವು ಏನು ತೊಗೊಂಡಿದ್ವಿ ಅದನ್ನು ವಾಪಸ್ ಪುಟ್ ಮಾಡಬೇಕು. ಸ್ಟಾರ್ಟಿಂಗ್ ಏನು ತೊಗೊಂಡಿದ್ವಿ ನೋಡಿ ಟಿ ವ್ಯಾಲ್ಯೂ x² ಅಂತ, x² ಈಸ್ ಈಕ್ವಲ್ ಟು ಟಿ ಅಂತ. ಸೊ ಪುಟ್ ಮಾಡಬೇಕಿಲ್ಲಿ ಏನು ಬರುತ್ತೆ, 1/2 ಲಾಗ್ ಮಾಡ್ ಟಿ ಅಂತಂದರೆ x² ಪ್ಲಸ್ 1 ಡಿವೈಡೆಡ್ ಬೈ ಟಿ ಅಂದರೆ x² ಪ್ಲಸ್ 3 ಪ್ಲಸ್ ಸಿ ಅಂತ. ಸೊ ನೋಡಿ ಕ್ವಶನ್ ಏನಿತ್ತು ನೋಡೋಣ ಫಸ್ಟು. ಇಂಟಿಗ್ರೇಟ್ ದ ರ್ಯಾಷನಲ್ ಫಂಕ್ಷನ್ 2x ಡಿವೈಡೆಡ್ ಬೈ x² ಪ್ಲಸ್ 1 ಇಂಟು x² ಪ್ಲಸ್ 3 ಅಂತ. ಸೊ ಇಂಟಿಗ್ರೇಷನ್ ಯೂಸ್ ಮಾಡಿದಾಗ ಇಂಟು ಡಿ ಎಕ್ಸ್. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಏನಕ್ಕಂದರೆ ಸ್ಕ್ವೇರ್ ಇದೆಯಲ್ಲ ನನಗೆ, ಅದಕ್ಕೆ ನಾನು ವೇರಿಯೇಬಲನ್ನು ಟ್ರಾನ್ಸ್ಫರ್ ಟು ಎನದರ್ ವೇರಿಯೇಬಲ್. ಸೊ x² ಈಸ್ ಈಕ್ವಲ್ ಟು ಟಿ ಅಂತ. ಆವಾಗ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಡಿಫ್ರೆನ್ಷಿಯೇಷನ್ ಮಾಡಿದಾಗ ಏನು ಬರುತ್ತೆ, x² ಈಸ್ 2x ಬಿಕಾಸ್ ಡಿಫ್ರೆನ್ಷಿಯೇಷನ್ ಆಫ್ x ಟು ದಿ ಪವರ್ n ಅನ್ನು ಯೂಸ್ ಮಾಡ್ಕೊಂಡಿರ್ತೀವಿ. ಡಿಫ್ರೆನ್ಷಿಯೇಷನ್ ಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಡಿ ಟಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ, 2x ಡಿ ಎಕ್ಸನ್ನು ನಾನು ಈ ಕಡೆ ತೊಗೊಂಡ್ರೆ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ ಅಂತ. ಸೊ ಇವಾಗ ನೋಡಿ ಇಂಟಿಗ್ರೇಷನ್ ಐ ಈಸ್ ಈಕ್ವಲ್ ಟು ಏನಾಗುತ್ತೆ, ಇಂಟಿಗ್ರೇಷನ್ 2x ಇಂಟು ಡಿ ಎಕ್ಸ್ ಈಸ್ ಅ ಡಿ ಟಿ ಡಿವೈಡೆಡ್ ಬೈ x² ಪ್ಲಸ್ ಅಲ್ಲಿ ಟಿ ಪ್ಲಸ್ 1 x² ಪ್ಲಸ್ 3 ಅಂದರೆ x² ಪ್ಲಸ್ ಅಲ್ಲಿ ಟಿ ಪ್ಲಸ್ 3. ಸೊ ಸಾಲ್ವಿಂಗ್ ಇಂಟಿಗ್ರ್ಯಾಂಡ್ 1 ಡಿವೈಡೆಡ್ ಬೈ ಟಿ ಪ್ಲಸ್ 1 ಇಂಟು ಟಿ ಪ್ಲಸ್ 3. ಯಾವೊಂದು ಪಾರ್ಷಿಯಲ್ ಫ್ರ್ಯಾಕ್ಷನ್ ಯೂಸ್ ಮಾಡ್ತಾ ಇದ್ದೀವಿ, ಪಿ ಎಕ್ಸ್ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಈಸ್ ಎ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಬೈ ಎಕ್ಸ್ ಮೈನಸ್ ಬಿ. ಸೊ ಇಲ್ಲಿ ಏನು ಬಂತು ನನಗೆ, ಎ ಡಿವೈಡೆಡ್ ಬೈ ಟಿ ಪ್ಲಸ್ 1 ಪ್ಲಸ್ ಬಿ ಡಿವೈಡೆಡ್ ಬೈ ಟಿ ಪ್ಲಸ್ 3. ಸೊ ಇವಾಗ ಎಲ್ ಸಿ ಎಮ್ ಎಲ್ ಎಚ್ ಎಸ್ ಹಂಗೆ ಇಟ್ಬಿಟ್ಟು ಆರ್ ಎಚ್ ಎಸ್ ಅಲ್ಲಿ ಎಲ್ ಸಿ ಎಮ್ ತೊಗೊಂಡಾಗ ಡಿನಾಮಿನೇಟರ್ ಸೇಮ್ ಬರುತ್ತೆ. ಸೊ ಡಿನಾಮಿನೇಟರ್ ಎರಡು ಸೈಡ್ ಕ್ಯಾನ್ಸಲ್ ಆಗುತ್ತೆ, ಇಕ್ವೇಷನ್ 1 ಬರುತ್ತೆ. ಸೊ ಯೂಸಿಂಗ್ ಇಕ್ವೇಷನ್ 1 ಎ ಮತ್ತು ಬಿ ವ್ಯಾಲ್ಯೂ, ಎ ವ್ಯಾಲ್ಯೂ ಫೈಂಡ್ ಮಾಡಬೇಕಾದ್ರೆ ಟಿ ವ್ಯಾಲ್ಯೂ -1 ಅಂತ ತೊಗೊಂಡಿದ್ದೀನಿ, ಏನಕ್ಕಂದರೆ ಬಿ 0 ಮಾಡ್ಕೋಬೇಕು. ಸೊ ಬಿ ವ್ಯಾಲ್ಯೂ ಫೈಂಡ್ ಮಾಡಬೇಕಾದ್ರೆ ಎ ವ್ಯಾಲ್ಯೂ 0 ಮಾಡಬೇಕಾದ್ರೆ ಟಿ ಈಸ್ ಈಕ್ವಲ್ ಟು -3. ಸೊ ಎ ವ್ಯಾಲ್ಯೂ 1/2, ಬಿ ವ್ಯಾಲ್ಯೂ -1/2. ಸೊ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಟಿ ಪ್ಲಸ್ 1 ಇಂಟು ಟಿ ಪ್ಲಸ್ 3 ಇಂಟು ಡಿ ಟಿ ಏನಿದೆ ನಮಗೆ, ಇಂಟಿಗ್ರೇಷನ್ ಎ ಡಿವೈಡೆಡ್ ಬೈ ಟಿ ಪ್ಲಸ್ 1 ಇಂಟು ಡಿ ಟಿ ಪ್ಲಸ್ ಇಂಟಿಗ್ರೇಷನ್ ಬಿ ಡಿವೈಡೆಡ್ ಬೈ ಟಿ ಪ್ಲಸ್ 3 ಇಂಟು ಡಿ ಟಿ. ಸೊ ಇವಾಗ ಎ ವ್ಯಾಲ್ಯೂ ಏನಿದೆ 1/2, ಬಿ ವ್ಯಾಲ್ಯೂ -1/2. ಸೊ ಕಾನ್ಸ್ಟಂಟ್ ಆಸ್ ಇಟ್ ಈಸ್ 1/2 ಇಂಟಿಗ್ರೇಷನ್ 1 ಬೈ ಟಿ ಪ್ಲಸ್ 1 ಇಂಟು ಡಿ ಟಿ ಮೈನಸ್ 1/2 ಇಂಟು ಇಲ್ಲಿ ನೋಡಿ ಪ್ಲಸ್ ಮೈನಸ್ ಇದೆಯಲ್ಲ ಮಲ್ಟಿಪ್ಲೈ ಆಗುತ್ತೆ. ಸೊ ಮೈನಸ್ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಟಿ ಪ್ಲಸ್ 3 ಇಂಟು ಡಿ ಟಿ. ಸೊ 1/2 ಆಸ್ ಇಟ್ ಈಸ್. ಇಲ್ಲಿ ನೋಡಿ ಇಂಟಿಗ್ರೇಷನ್ ಯಾವುದನ್ನು ಯೂಸ್ ಮಾಡ್ಕೊತೀವಿ, ಇಂಟಿಗ್ರೇಷನ್ 1/x ಇಂಟು ಡಿ ಎಕ್ಸ್ ಈಸ್ ಅ ಲಾಗ್ ಎಕ್ಸ್ ಪ್ಲಸ್ ಸಿ. ಸೊ ಏನಾಗುತ್ತೆ 1/2 ಲಾಗ್ ಆಫ್ ಮಾಡ್ ಟಿ ಪ್ಲಸ್ 1 ಮೈನಸ್ 1/2 ಲಾಗ್ ಆಫ್ ಟಿ ಪ್ಲಸ್ 3 ಪ್ಲಸ್ ಸಿ ಅಂತ. ಸೊ ಇವಾಗ 1/2 ಕಾಮನ್ ಇದೆ. ಸೊ ಏನಾಗುತ್ತೆ 1/2 ಇಂಟು ಲಾಗ್ ಆಫ್ ಟಿ ಪ್ಲಸ್ 1 ಮೈನಸ್ ಲಾಗ್ ಆಫ್ ಟಿ ಪ್ಲಸ್ 3 ಪ್ಲಸ್ ಸಿ. ಸೊ ಇವಾಗ ಲಾಗ್ ಎ ಮೈನಸ್ ಲಾಗ್ ಬಿ ಲಾಗರಿಥಮ್ ಫಂಕ್ಷನ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಎ ಬೈ ಬಿ. ಸೊ ಇಲ್ಲಿ ಏನು ಬರುತ್ತೆ 1/2 ಇಂಟು ಲಾಗ್ ಆಫ್ ಟಿ ಪ್ಲಸ್ 1 ಡಿವೈಡೆಡ್ ಬೈ ಟಿ ಪ್ಲಸ್ 3 ಪ್ಲಸ್ ಸಿ. ಸೊ ಟಿ ಈಸ್ ಈಕ್ವಲ್ ಟು ಎಕ್ಸ್. ಇಲ್ಲಿ ಏನಾಗುತ್ತೆ ಇಂಟಿಗ್ರೇಷನ್ ಏನಿತ್ತು ನೋಡಿ 2x ಡಿವೈಡೆಡ್ ಬೈ x² ಪ್ಲಸ್ 1 ಇಂಟು x² ಪ್ಲಸ್ 3 ಅಂತ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಎಟ್ ಲಾಸ್ಟ್ ಟಿ ವ್ಯಾಲ್ಯೂ x² ಪುಟ್ ಮಾಡಿದಾಗ ಈಸ್ ಈಕ್ವಲ್ ಟು 1/2 ಲಾಗ್ ಆಫ್ x² ಪ್ಲಸ್ 1 ಡಿವೈಡೆಡ್ ಬೈ x² ಪ್ಲಸ್ 3 ಪ್ಲಸ್ ಸಿ ಅಂತ ಬರುತ್ತೆ ಆನ್ಸರ್. 19th ಕ್ವಶನ್ಗೆ ಆನ್ಸರ್ ನೋಡಿ. ನೆಕ್ಸ್ಟ್ ನೋಡಿ 20th 7.5 ಎಕ್ಸಸೈಸಲ್ಲಿ 20th ಕ್ವಶನ್, ಇಂಟಿಗ್ರೇಟ್ ದ ರ್ಯಾಷನಲ್ ಫಂಕ್ಷನ್ 1 ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಟು ದಿ ಪವರ್ 4 ಮೈನಸ್ 1 ಅಂತ. ಸೊ ನೋಡಿ ಫಸ್ಟ್ ಏನು ಮಾಡ್ತೀನಿ, ಕೊಟ್ಟಿರೋ ಇಂಟಿಗ್ರೇಷನ್ ರ್ಯಾಷನಲ್ ಫಂಕ್ಷನನ್ನು ಎಕ್ಸ್ ಆ್ಯಸ್ ಇಟ್ ಈಸ್ ಬರೀತೀನಿ ನೋಡಿ, ಎಕ್ಸ್ ಟು ದಿ ಪವರ್ 4 ಮೈನಸ್ 1. ಸೊ ನೋಡಿ ಇಲ್ಲೇನು ಮಾಡ್ತೀನಿ ನಾನು, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಎಕ್ಸ್ ಕ್ಯೂಬ್. ಸೊ ನೋಡಿ ಅವಾಗ ನಮಗೆ
ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಬೋದು. ಇವಾಗ ಮಲ್ಟಿಪ್ಲೈ ಮಾಡಿದೆ. ಸೊ ನೋಡಿ ಏನಾಗುತ್ತೆ, ಮಲ್ಟಿಪ್ಲೈ 1 ಇಂಟು ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ x to the power 4 minus 1 as it is. x into x to the power 3 ಏನಾಗುತ್ತೆ ನೋಡಿ, ಇಲ್ಲಿ ಇಂಡೈಸಸ್ ಯೂಸ್ ಮಾಡ್ತೀವಿ. a to the power m into a to the power n is a to the power m plus n ಅಂತ. ಸೊ ಇಲ್ಲಿ ಏನಾಗುತ್ತೆ ನಮಗೆ x cube as it is divided by x to the power 4 minus 1. ಇಲ್ಲಿ ನೋಡಿ ಏನಿಲ್ಲ ಅಂದರೆ ಪವರ್ 1 ಇರುತ್ತೆ. ಸೊ x to the power 1 plus 3 ಅಂದರೆ x to the power 4 ಅಂತ. ಸೊ ಇವಾಗ ಇಂಟಿಗ್ರೇಷನ್ ಯೂಸ್ ಮಾಡಿದ್ರೆ I is equal to integration x cube divided by x to the power 4 into x to the power 4 minus 1 ಇಂಟು ಡಿ ಎಕ್ಸ್. ನೋಡಿ ಇಲ್ಲಿ ಕ್ಯಾನ್ಸಲ್ ಮಾಡ್ಕೋಬೇಡಿ, ನಾವು ರೀಅರೇಂಜ್ ಮಾಡ್ಕೊಂಡಿದ್ದೀವಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಎಕ್ಸ್ ಕ್ಯೂಬ್ ಅಂತ. ಸೊ ಅವಾಗ ಇಲ್ಲಿ ನೋಡಿ ಸಬ್ಸ್ಟಿಟ್ಯೂಷನ್ ಮೆಥಡ್, ಪುಟ್ ಎಕ್ಸ್ ಟು ದಿ ಪವರ್ 4 ಈಸ್ ಈಕ್ವಲ್ ಟು ಟಿ ಅಂತ. ನೋಡಿ ಇಲ್ಲಿ ಅನ್ಬೋದು ಎಕ್ಸ್ ಕ್ಯೂಬ್ ಮತ್ತು ಡಿವೈಡೆಡ್ ಬೈ x4 ಇದೆಲ್ಲ ಕ್ಯಾನ್ಸಲ್ ಆದರೆ ಮತ್ತೆ ನಮಗೆ ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಹಂಗೆ ಇಟ್ಬಿಟ್ಟು ಇಲ್ಲಿ ನೋಡಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಎಕ್ಸ್ ಟು ದಿ ಪವರ್ 4 ಈಸ್ ಈಕ್ವಲ್ ಟು ಟಿ ಅಂತ. ಸೊ ಡಿಫರೆನ್ಷಿಯೇಷನ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಏನು ಬರುತ್ತೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ನೋಡಿ, ಡಿಫ್ರೆನ್ಷಿಯೇಷನ್ ಆಫ್ ಯಾವುದನ್ನು ಯೂಸ್ ಮಾಡ್ಕೊತೀವಿ, ಎಕ್ಸ್ ಟು ದಿ ಪವರ್ ಎನ್ ಇದೆ ನೋಡಿ, ಏನಿದೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1 ಅಂತ. ಸೊ ನೋಡಿ ಇಲ್ಲಿ ಏನಾಗುತ್ತೆ ಹಂಗಿದ್ರೆ 4 ಇಂಟು ಎಕ್ಸ್ ಟು ದಿ ಪವರ್ 4 ಮೈನಸ್ 1 ಅಂದರೆ 3 ಈಸ್ ಈಕ್ವಲ್ ಟು ಟಿ ಡಿಫ್ರೆನ್ಷಿಯೇಷನ್ ಡಿ ಟಿ ಬೈ ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ. ಸೊ ಇವಾಗ ಡಿ ಎಕ್ಸ್ ಮತ್ತು ಡಿ ಟಿಯನ್ನು ಸಪ್ರೇಟ್ ಮಾಡ್ಕೊತೀನಿ. ಎಕ್ಸ್ ಕ್ಯೂಬ್ ಆ್ಯಸ್ ಇಟ್ ಈಸ್ ಅಲ್ಲೇ ತೊಗೊತೀನಿ, ಮತ್ತು ಡಿ ಎಕ್ಸನ್ನು ಈ ಕಡೆ ಕಳಿಸ್ಕೊಂಡ್ರೆ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ ಆ್ಯಸ್ ಇಟ್ ಈಸ್. ನೋಡಿ ಈ 4ಅನ್ನು ನಾನು ಈ ಕಡೆ ಕಳಿಸ್ಕೊಂಡ್ರೆ ಡಿವೈಡೆಡ್ ಬೈ 4. ಸೊ ನೋಡಿ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದರೆ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಏನು ಬರುತ್ತೆ, ಎಕ್ಸ್ ಕ್ಯೂಬ್ ಇಂಟು ಡಿ ಎಕ್ಸ್ ಏನಿದೆ ಡಿ ಟಿ ಡಿವೈಡೆಡ್ ಬೈ 4. ಸೊ 1 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ 4 ಅಂತಂದರೆ ಟಿ ಇಂಟು ಎಕ್ಸ್ ಟು ದಿ ಪವರ್ 4 ಮೈನಸ್ 1 ಅಂದರೆ ಟಿ ಟು ದಿ ಪವರ್ 4 ಮೈನಸ್ 1 ಅಂತ. ಸಾರಿ, ಎಕ್ಸ್ ಟು ದಿ ಪವರ್ 4 ಈಸ್ ಅ ಟಿ ಅಲ್ಲ, ಓಕೆ ಬರೀ ಟಿ ಬರುತ್ತೆ, ಸಾರಿ ಟಿ ಮೈನಸ್ 1 ಅಂತ. ಸೊ ಇವಾಗ ಏನು ಬಂತು ನಮಗೆ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಟಿ ಇಂಟು ಟಿ ಮೈನಸ್ 1 ಇಂಟು ಡಿ ಟಿ ಬೈ 4 ಅಂತ. ಸೊ 1/4 ಕಾನ್ಸ್ಟೆಂಟ್ ಇದೆ ಈಸ್ ಈಕ್ವಲ್ ಟು 1/4 ಕಾನ್ಸ್ಟೆಂಟ್ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಟಿ ಇಂಟು ಟಿ ಮೈನಸ್ 1 ಇಂಟು ಡಿ ಟಿ ಅಂತ. ಸೊ ನಾನು ಇವಾಗ ಏನು ಮಾಡ್ತೀನಿ, ಲೆಟ್ ರ್ಯಾಷನಲ್ ಫಂಕ್ಷನ್ ಇದೆಯಲ್ಲ 1 ಡಿವೈಡೆಡ್ ಬೈ ಟಿ ಇಂಟು ಟಿ ಮೈನಸ್ 1 ಸಾಲ್ವಿಂಗ್ ಇಂಟಿಗ್ರ್ಯಾಂಡ್ ಸೊ ಯಾವೊಂದು ಪಾರ್ಷಿಯಲ್ ಫ್ರಾಕ್ಷನ್ ಅನ್ನು ನಾನು ಯೂಸ್ ಮಾಡ್ಬೋದು ಇದಕ್ಕೆ, ಫಸ್ಟ್ ಒನ್ ಇದೆ ನೋಡಿ, px plus q divided by x minus a into x minus b is equal to ಏನು ಬರುತ್ತೆ, a divided by x minus a plus b divided by x minus b ಅಂತ. ಸೊ ನೋಡಿ ಏನಾಗುತ್ತೆ ಇವಾಗ a divided by t plus b divided by t minus 1 ಅಂತ. ಸೊ ಎಲ್ ಎಚ್ ಎಸ್ ಹಂಗೆ ಇಟ್ಬಿಟ್ಟು ಆರ್ ಎಚ್ ಎಸ್ ಅಲ್ಲಿ ಎಲ್ ಸಿ ಎಂ ತಗೊಂತೀವಿ ನೋಡಿ, 1 by t into t minus 1 is equal to LCM t into t minus 1. ಸೊ ಇಲ್ಲಿ ಏನು ಮಲ್ಟಿಪ್ಲೈ ಆಗುತ್ತೆ, ಹೀಗೆ t minus 1 ಪ್ಲಸ್ ಬಿಗೆ ಏನು ಮಲ್ಟಿಪ್ಲೈ ಆಗುತ್ತೆ t ಅಂತ. ಸೊ ಇವಾಗ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಡಿನಾಮಿನೇಟರ್ ಸೇಮ್ ಇದೆ. ಸೊ ಟಿ ಟಿ ಕ್ಯಾನ್ಸಲ್ ಆಗುತ್ತೆ ಮತ್ತು ಟಿ ಮೈನಸ್ 1 ಟಿ ಮೈನಸ್ 1. ಸೊ ಏನು ಬರುತ್ತೆ, 1 ಈಸ್ ಈಕ್ವಲ್ ಟು ಎ ಇಂಟು ಟಿ ಮೈನಸ್ 1 ಇಂಟು ಪ್ಲಸ್ ಬಿ ಇಂಟು ಟಿ ಅಂತ. ಇವಾಗ ಎ ಬಿ ವ್ಯಾಲ್ಯೂ ಫೈಂಡ್ ಮಾಡಬೇಕು ನೋಡಿ. ಸೊ ಎ ವ್ಯಾಲ್ಯೂ ಫೈಂಡ್ ಮಾಡಬೇಕಾದ್ರೆ ಬಿ ಅನ್ನು 0 ಮಾಡ್ಕೋಬೇಕು, ಟಿ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಾದ್ರೆ ಎ ಅನ್ನು 0. ಸೊ ನೋಡಿ ಅವಾಗ ಏನು ಬರುತ್ತೆ ನಮಗೆ, ಒಂದು ನಿಮಿಷ, ಇನ್ನೊಂದ್ಸರಿ ಬರಿತೀನಿ.
ಇಲ್ಲಿ ನೋಡಿ a ಇಂಟು ಡಿವೈಡೆಡ್ ಬೈ t ಇಂಟು t ಮೈನಸ್ 1 a ಇಂಟು t ಮೈನಸ್ 1 ಪ್ಲಸ್ b ಇಂಟು t ಅಂತ. ಸೊ t ಮೈನಸ್ 1 t ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ ಎರಡು ಸೈಡ್. ಸೊ ನೋಡಿ ಇವಾಗ ಏನು ಬರುತ್ತೆ, 1 ಈಸ್ ಈಕ್ವಲ್ ಟು a ಇಂಟು ಟಿ ಮೈನಸ್ 1 ಪ್ಲಸ್ ಬಿ ಇಂಟು ಟಿ ಅಂತ ಇಕ್ವೇಶನ್ 1. ಸೊ ಪುಟ್ ಟಿ ವ್ಯಾಲ್ಯೂ ನೋಡಿ, ಬಿ 0 ಮಾಡಿದ್ರೆ ಎ ವ್ಯಾಲ್ಯೂ ಬರುತ್ತೆ, ಟಿ ಈಸ್ ಈಕ್ವಲ್ ಟು 0 ಇನ್ ಇಕ್ವೇಶನ್ 1 ಅಂತ. ಸೊ ಏನು ಬರುತ್ತೆ ಇವಾಗ, 1 ಈಸ್ ಈಕ್ವಲ್ ಟು ಎ ಇಂಟು ಟಿ ಅಂದರೆ 0 ಮೈನಸ್ 1 ಪ್ಲಸ್ ಬಿ ಇಂಟು 0. ಸೊ 1 ಈಸ್ ಈಕ್ವಲ್ ಟು ಎ ಇಂಟು ಮೈನಸ್ 1 ಬಿ ಇಂಟು 0 ಇಸ್ 0 ಆಗುತ್ತೆ. ಸೊ 1 ಈಸ್ ಈಕ್ವಲ್ ಟು ಮೈನಸ್ ಎ. ಸೊ ಈ ವ್ಯಾಲ್ಯೂ ಏನಾಗುತ್ತೆ ನಮಗೆ ಮೈನಸ್ 1. ಸೊ ಅದೇ ಥರ ಪುಟ್ ಟಿ ಈಸ್ ಈಕ್ವಲ್ ಟು ನೋಡಿ ಎ 0 ಮಾಡಬೇಕಂದ್ರೆ ಟಿ ಈಸ್ ಈಕ್ವಲ್ ಟು 1 ಅಂತ ಇನ್ ಇಕ್ವೇಶನ್ 1 ಬಿಕಾಸ್ ಆಲ್ರೆಡಿ ಮೈನಸ್ 1 ಇದೆ. ಸೊ ನಾವು ಅಪೋಸಿಟ್ ಸೈನ್ ಅಂತಂದರೆ ಪ್ಲಸ್ 1 ತಗೊಂತೀವಿ. ಸೊ ಏನು ಬರುತ್ತೆ, 1 ಈಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ 1 ಪ್ಲಸ್ ಬಿ ಇಂಟು 1. ಸೊ 1 ಈಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ 1 ಈಸ್ 0 ಪ್ಲಸ್ ಬಿ ಇಂಟು 1 ಈಸ್ ಬಿ. ಸೊ 1 ಈಸ್ ಈಕ್ವಲ್ ಟು ಬಿ. ಸೊ ಬಿ ವ್ಯಾಲ್ಯೂ ಏನು ಬಂತು ನನಗೆ 1 ಅಂತ. ಸೊ ನೋಡಿ ಇಂಟಿಗ್ರೇಷನ್ ಏನಿತ್ತು ನನಗೆ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ 1 ಡಿವೈಡೆಡ್ ಬೈ 4 ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ t into t minus 1 into dt is equal to 1 by 4 integration a divided by t into dt plus integration b divided by t minus 1 into dt ಅಂತ. ಸೊ ಇವಾಗ ನೋಡಿ a ಮತ್ತೆ b ವ್ಯಾಲ್ಯೂ ಅನ್ನ ಪುಟ್ ಮಾಡಿದ್ರೆ 1 by 4 as it is into a ವ್ಯಾಲ್ಯೂ ಏನಿದೆ ನೋಡಿ ಮೈನಸ್ 1 ಡಿವೈಡೆಡ್ ಬೈ ಟಿ ಇಂಟು ಡಿ ಟಿ ಪ್ಲಸ್ ಇಂಟಿಗ್ರೇಷನ್ ಬಿ ವ್ಯಾಲ್ಯೂ 1 ಡಿವೈಡೆಡ್ ಬೈ ಟಿ ಮೈನಸ್ 1 ಇಂಟು ಡಿ ಟಿ. ಸೊ 1 by 4 as it is equal to 1 by 4 as it is ಇಂಟಿಗ್ರೇಷನ್ ನೋಡಿ ಯಾವೊಂದು ಇಂಟಿಗ್ರೇಷನ್ ಯೂಸ್ ಮಾಡ್ಬೋದು, ಇಂಟಿಗ್ರೇಷನ್ 1 by x ಇಂಟು ಡಿ ಎಕ್ಸ್ ಏನಿದೆ ನೋಡಿ ಲಾಗ್ ಎಕ್ಸ್ ಪ್ಲಸ್ ಸಿ ಅಂತ. ಸೊ ಏನು ಬರುತ್ತೆ ಮೈನಸ್ ಲಾಗ್ ಆಫ್ ಮಾಡ್ ಟಿ ಪ್ಲಸ್ ನೋಡಿ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ಟಿ ಮೈನಸ್ 1 ಅಂತ ಲಾಗ್ ಆಫ್ ಮಾಡ್ ಟಿ ಮೈನಸ್ 1 ಪ್ಲಸ್ ಸಿ ಅಂತ ಈಸ್ ಈಕ್ವಲ್ ಟು 1 by 4 as it is. ಇವಾಗ ನೋಡಿ ಲಾಗರಿದಮಿಕ್ ಫಂಕ್ಷನ್ ಏನಿದೆ ನನಗೆ ಲಾಗ್ ಎ ಮೈನಸ್ ಲಾಗ್ ಬಿ, ಲಾಗ್ ಎ ಮೈನಸ್ ಲಾಗ್ ಬಿ ಇಸ್ ಈಕ್ವಲ್ ಟು ಲಾಗ್ ಆಫ್ ಎ ಬೈ ಬಿ ಅಂತ. ಸೊ ಏನು ಬರುತ್ತೆ ಇಲ್ಲಿ ನೋಡಿ ಇದು ಬಿ ಅಂತ ಇದನ್ನ ಎ ಅಂತ ತಗೊಂತೀವಿ. ಸೊ ಬಿ ಅಂದರೆ ಟಿ, ಸೊ ಎ ಅಂತಂದ್ರೆ ಟಿ ಮೈನಸ್ 1 ಲಾಗ್ ಆಫ್ ಮಾಡ್ ಟಿ ಮೈನಸ್ 1 ಡಿವೈಡೆಡ್ ಬೈ ಟಿ ಪ್ಲಸ್ ಸಿ ಅಂತ. ಸೊ ನೋಡಿ ಇಲ್ಲಿ ಟಿ ವ್ಯಾಲ್ಯೂ ಏನು ತಗೊಂಡಿದ್ವಿ ನಾವು ಎಕ್ಸ್ ಟು ದಿ ಪವರ್ 4 ಅಂತ ಈಸ್ ಈಕ್ವಲ್ ಟು ಟಿ ವ್ಯಾಲ್ಯೂ ಪುಟ್ ಮಾಡಬೇಕು. ಸೊ ಏನು ಬರುತ್ತೆ 1 by 4 ಆಸ್ ಇಟ್ ಈಸ್ ಲಾಗ್ ಆಫ್ ಮಾಡ್ ಟಿ ಅಂತಂದ್ರೆ ಎಕ್ಸ್ ಟು ದಿ ಪವರ್ 4 ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ 4 ಪ್ಲಸ್ ಸಿ ಅಂತ ಬರುತ್ತೆ. ಸೊ ನೋಡಿ ಕ್ವಶನ್ ಏನಿತ್ತು ನೋಡೋಣ. ಫಸ್ಟ್ ಇಂಟಿಗ್ರೇಟ್ ದ ರ್ಯಾಷನಲ್ ಫಂಕ್ಷನ್ 1 ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಟು ದಿ ಪವರ್ 4 ಮೈನಸ್ 1. ಸೊ ನೋಡಿ ಇಲ್ಲೇನು ಮಾಡಿದೆ ನಾನು ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ, ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡೋಕ್ಕೋಸ್ಕರ ನಾನು ಏನು ಮಾಡಿದೆ ಮಲ್ಟಿಪ್ಲೈಡ್ ಆ್ಯಂಡ್ ಡಿವೈಡ್ ಎಕ್ಸ್ ಟು ದಿ ಪವರ್ ಕ್ಯೂಬ್ ಮಾಡಿದಾಗ ನೋಡಿ ಇಲ್ಲಿ ಎಕ್ಸ್ ಟು ದಿ ಪವರ್ 4 ಬರುತ್ತೆ. ಸೊ ಎಕ್ಸ್ ಟು ದಿ ಪವರ್ 4ನ ಟಿ ಅಂತ ತಗೊಂಡ್ಬಿಟ್ರೆ ನಮ್ಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 4x ಕ್ಯೂಬ್ ಬರುತ್ತೆ. ಸೊ ಅವಾಗ ಎಕ್ಸ್ ಕ್ಯೂಬ್ ಇಂಟು ಡಿ ಎಕ್ಸ್ ಅನ್ನು ನಾವು ಡಿ ಟಿ ಕನ್ವರ್ಟ್ ಮಾಡ್ಕೋಬಹುದು.
ಸೊ ಅದಕ್ಕೆ ಮಲ್ಟಿಪ್ಲೈ ಡಿವೈಡ್ ಮಾಡಿದಾಗ ಏನು ಬಂತು, ಎಕ್ಸ್ ಟು ದಿ ಪವರ್ 3 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ 4 ಮೈನಸ್ 1 ಇಂಟು ಎಕ್ಸ್ ಟು ದಿ ಪವರ್ 4 ಅಂತ. ಸೊ ಇವಾಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಎಕ್ಸ್ ಟು ದಿ ಪವರ್ 4 ಇಸ್ ಈಕ್ವಲ್ ಟು ಟಿ ಅಂತ ತಗೊಂಡಾಗ ಡಿಫ್ರೆನ್ಶಿಯೇಷನ್. ಸೊ ಎಕ್ಸ್ ಟು ದಿ ಪವರ್ 4 ಡಿಫ್ರೆನ್ಶಿಯೇಷನ್ 4x ಕ್ಯೂಬ್, ಟಿ ಡಿಫ್ರೆನ್ಶಿಯೇಷನ್ ಡಿ ಟಿ ಬೈ ಡಿ ಎಕ್ಸ್, ಡಿ ಎಕ್ಸ್ ಮತ್ತೆ ಡಿ ಟಿ ಅನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಏನ್ ಬರುತ್ತೆ, ಎಕ್ಸ್ ಕ್ಯೂಬ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬೈ 4 ಅಂತ. ಸೊ ಇವಾಗ ಇಲ್ಲಿ ನೋಡಿ I is equal to integration x cube into dx is a dt by 4, 1 divided by x to the power 4 is a t into x to the power 4 minus 1 is a t minus 1. So 1 by 4 constant ಇದೆ. So integration 1 divided by t into t minus 1 into dt ಅಂತ. ಸೊ ಇವಾಗ ನಾನು ಬರೀ 1 divided by t into t minus 1 ರ್ಯಾಷನಲ್ ಫಂಕ್ಷನ್ ಮಾತ್ರ ತಗೊಂಡಿದ್ದೀನಿ. ಸೊ ಇವಾಗ ಸಾಲ್ವಿಂಗ್ ಇಂಟಿಗ್ರಾಂಡ್ ಮಾಡಿದ್ರೆ ಪಾರ್ಷಿಯಲ್ ಫ್ರಾಕ್ಷನ್ ಅನ್ನ ಯೂಸ್ ಮಾಡ್ಕೊಂಡಿದ್ವಿ. ಏನ್ ಬಂತು, a by t plus b by t minus. ಸೊ LHS ಹಂಗೆ ಇಟ್ಬಿಟ್ಟು RHS ಅಲ್ಲಿ LCM ತಗೊಂಡಾಗ ಡಿನಾಮಿನೇಟರ್ ಸೇಮ್ ಆಗುತ್ತೆ. ಸೊ ಎರಡು ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ, LHS ಮತ್ತೆ RHS. ಸೊ ಇಕ್ವೇಶನ್ 1 ಬರುತ್ತೆ. ಇಕ್ವೇಶನ್ 1 ಅನ್ನ ಯೂಸ್ ಮಾಡಿಬಿಟ್ಟು a ಮತ್ತೆ b ವ್ಯಾಲ್ಯೂ ಅನ್ನ ಫೈಂಡ್ ಮಾಡಿದ್ವಿ. a ವ್ಯಾಲ್ಯೂ ಫೈಂಡ್ ಮಾಡ್ಬೇಕಾದ್ರೆ b ಅನ್ನ 0 ಮಾಡ್ಕೊಂಡ್ವಿ. ಸೊ ಅವಾಗ t ವ್ಯಾಲ್ಯೂ 0. ಅದೇ ತರ b ವ್ಯಾಲ್ಯೂ ಫೈಂಡ್ ಮಾಡ್ಬೇಕಾದ್ರೆ a ಅನ್ನ 0 ಮಾಡ್ಕೊಂಡಿವಿ. a ಅನ್ನ 0 ಮಾಡ್ಬೇಕಾದ್ರೆ t ವ್ಯಾಲ್ಯೂ 1. ಸೊ ಅವಾಗ a is equal to minus 1, b is equal to 1. ಸೊ ವ್ಯಾಲ್ಯೂ ಪುಟ್ ಮಾಡಿದ್ರೆ 1 divided by 4 integration 1 divided by t into t minus 1 into dt is equal to 1 by 4 into integration a by t into dt plus integration b by t minus 1 into dt. ಸೊ 1 by 4 as it is. a ವ್ಯಾಲ್ಯೂ ಏನಿದೆ ನೋಡಿ ಇಲ್ಲಿ minus 1, b ವ್ಯಾಲ್ಯೂ plus 1. ಸೊ ನೋಡಿ ಇಂಟಿಗ್ರೇಷನ್ ಮೈನಸ್ 1 by t, ಆಮೇಲೆ ಇಂಟಿಗ್ರೇಷನ್ 1 by t minus 1 ಏನನ್ನ ಯೂಸ್ ಮಾಡ್ಕೊಂಡ್ವಿ, ಇಂಟಿಗ್ರೇಷನ್ 1 by x into dx is a log x plus c. ಸೊ ಅವಾಗ ಏನ್ ಬಂತು, ಮೈನಸ್ ಲಾಗ್ ಆಫ್ ಟಿ ಪ್ಲಸ್ ಲಾಗ್ ಆಫ್ ಟಿ ಮೈನಸ್ 1 ಪ್ಲಸ್. ಸೊ 1 by 4 as it is. ಮತ್ತೆ ಲಾಗರಿಥಮಿಕ್ ಫಂಕ್ಷನ್ ಲಾಗ್ ಎ ಮೈನಸ್ ಲಾಗ್ ಬಿ ಇಸ್ ಅ ಲಾಗ್ ಆಫ್ ಎ ಬೈ ಬಿ. ಸೊ ಲಾಗ್ ಆಫ್ ನೋಡಿ ನಾನು ಇದನ್ನ ಎ ಅಂತ ತಗೊಂಡಿದ್ದೆ, ಪ್ಲಸ್ ಇದೆಯಲ್ಲ, ಸೊ ಟಿ ಮೈನಸ್ 1, ಇದನ್ನ ಮೈನಸ್ ಇದೆ ಬಿ ಅಂತ. ಸೊ ಡಿವೈಡೆಡ್ ಬೈ ಟಿ ಪ್ಲಸ್ ಸಿ. ಸೊ ಟಿ ಅನ್ನ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ವಿ ವೇರಿಯೇಬಲ್ ಎಕ್ಸ್ ಇಂದ ಟಿಗೆ. ಸೊ ಇವಾಗ ಮತ್ತೆ ಟಿ ವ್ಯಾಲ್ಯೂ ಎಕ್ಸ್ ಟು ದಿ ಪವರ್ 4 ಪುಟ್ ಮಾಡ್ಬೇಕು. ಸೊ ಏನ್ ಬರುತ್ತೆ ಆನ್ಸರ್, 1 by 4 into log of x to the power 4 minus 1 divided by x to the power 4 plus cn. 20th question ಗೆ ಆನ್ಸರ್. ನೆಕ್ಸ್ಟ್ ನೋಡಿ 21st, integrate the rational function 1 divided by e to the power x minus 1. ಹಿಂಟ್ ಕೊಟ್ಟಿದ್ದಾನೆ, ಏನು ಪುಟ್ e to the power x is a t ಅಂತ. ಸೊ ನೋಡಿ ಇಂಟಿಗ್ರೇಷನ್ ಅನ್ನ ಯೂಸ್ ಮಾಡ್ಕೊಂಡಾಗ ಏನ್ ಬರುತ್ತೆ, ಇಂಟಿಗ್ರೇಷನ್ 1 divided by e to the power x minus 1 into dx ಅಂತ. ಸೊ ಆಲ್ರೆಡಿ ಇಂಟ್ ಕೊಟ್ಟಿದ್ದಾನೆ, e to the power x is a t ಅಂತ. ಸೊ ಪುಟ್ ಸಬ್ಸ್ಟಿಟ್ಯೂಷನ್ ಮೆಥಡ್, ಪುಟ್ e to the power x is equal to t ಅಂತ. ಸೊ ಅವಾಗ ಡಿಫ್ರೆನ್ಶಿಯೇಷನ್ ಕಂಪಲ್ಸರಿ ಇರುತ್ತೆ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ ನೋಡಿ ಡಿಫ್ರೆನ್ಶಿಯೇಷನ್ ಆಫ್ e to the power x ಏನ್ ಬರುತ್ತೆ, ಡಿಫ್ರೆನ್ಶಿಯೇಷನ್ ಆಫ್ e to the power x is a e to the power x. ನೋಡಿ ಡಿಫ್ರೆನ್ಶಿಯೇಷನ್ ಆಫ್ e to the power x ಮತ್ತೆ ಇಂಟಿಗ್ರೇಷನ್ ಆಫ್ e to the power x ಎರಡನ್ನು e to the power x ಬರುತ್ತೆ ನಮ್ಗೆ. ಸೊ ಇಲ್ಲಿ ಏನ್ ಬಂತು ನನಗೆ, ಡಿಫರೆನ್ಶಿಯೇಷನ್ e to the power x is equal to ಡಿಫರೆನ್ಶಿಯೇಷನ್ ಆಫ್ t ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ dt by dx. ಸೊ ಇವಾಗ dx ಮತ್ತೆ dt ಅನ್ನು ಸಪರೇಟ್ ಮಾಡ್ಕೊಂಡ್ರೆ ನೋಡಿ ಈ ಕಡೆ dx ಇಂಟು ಆಗುತ್ತೆ. ಸೊ dt ಡಿವೈಡೆಡ್ ಬೈ e to the power x ನಾನು ಈ ಕಡೆ ತಗೊಂಡ್ರೆ ಡಿವೈಡೆಡ್ ಬೈ e to the power x ಅಂತ. ಸೊ ಏನಕ್ಕಂದ್ರೆ ಇಲ್ಲಿ ನೋಡಿ ಇಂಟಿಗ್ರೇಷನ್ ಅಲ್ಲಿ ನ್ಯೂಮರೇಟರ್ ಅಲ್ಲಿ e to the power x ಇಲ್ಲ, ಸೊ ಬರೀ dx ಮಾತ್ರ ಇರೋದು, ಅದಕ್ಕೆ ನಾನು dx ಮಾತ್ರ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಏನಾಗುತ್ತೆ, i is equal to ಇಂಟಿಗ್ರೇಷನ್ 1 divided by e to the power x minus 1 ಅಂತಂದ್ರೆ t minus 1 ಇಂಟು dx ಅಂದ್ರೆ ಏನಿದೆ dt ಡಿವೈಡೆಡ್ ಬೈ e to the power x ಅಂತ. ಸೊ ನೋಡಿ 1 divided by ಇಂಟಿಗ್ರೇಷನ್ 1 divided by t minus 1 ಇಂಟು ಇಲ್ಲಿ ನೋಡಿ e to the power x ಅಂದ್ರೆ ಏನಂತ ತಗೊಂಡಿದ್ವಿ ನಾವು, ಇಂಟು ಟಿ. ಸೊ ಇಂಟು ಡಿ ಟಿ. ಇವಾಗ ಲೆಟ್ ರ್ಯಾಷನಲ್ ಫಂಕ್ಷನ್ 1 divided by t ಇಂಟು ಟಿ ಮೈನಸ್ 1.
ಈಸ್ ಈಕ್ವಲ್ ಟು ನೋಡಿ ಪಾರ್ಷಿಯಲ್ ಫ್ರಾಕ್ಷನ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಬರೀ ಪಾರ್ಷಿಯಲ್ ಫ್ರಾಕ್ಷನ್ ಅಲ್ಲ, ಇಂಟಿಗ್ರೇಷನ್ ಅಲ್ಲ, ಸಾರಿ. ಯಾವೊಂದು ಪಾರ್ಷಿಯಲ್ ಫ್ರಾಕ್ಷನ್? ಫಸ್ಟ್ ಒನ್ ಇದೆ ನೋಡಿ, ಪಿ ಎಕ್ಸ್ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ? ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ ಅಂತ. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ? ಎ ಡಿವೈಡೆಡ್ ಬೈ ಟಿ ಪ್ಲಸ್ ಬಿ ಡಿವೈಡೆಡ್ ಬೈ ಟಿ ಮೈನಸ್ 1. ಸೊ ನೋಡಿ ಇವಾಗ ಎಲ್ ಎಚ್ ಎಸ್ ಆಸ್ ಇಟ್ ಈಸ್ ಬರುತ್ತೆ. 1 ಡಿವೈಡೆಡ್ ಬೈ ಟಿ ಇಂಟು ಟಿ ಮೈನಸ್ 1 ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಏನಾಗುತ್ತೆ? ಟಿ ಇಂಟು ಟಿ ಮೈನಸ್ 1 ಎಲ್ ಸಿ ಎಂ. ಸೊ ಎ ಇಂಟು ಟಿ ಮೈನಸ್ 1 ಪ್ಲಸ್ ಬಿ ಇಂಟು ಟಿ ಅಂತ. ಸೊ ಇವಾಗ ನೋಡಿ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಅಲ್ಲಿ ಡಿನಾಮಿನೇಟರ್ ಸೇಮ್ ಇದೆ, ಸೊ ಕ್ಯಾನ್ಸಲ್ ಆಗುತ್ತೆ. ಟಿ ಟಿ ಕ್ಯಾನ್ಸಲ್, ಟಿ ಮೈನಸ್ 1 ಟಿ ಮೈನಸ್. ಸೊ ಇಕ್ವೇಶನ್ ಏನ್ ಬರುತ್ತೆ? 1 ಈಸ್ ಈಕ್ವಲ್ ಟು ಎ ಇಂಟು ಟಿ ಮೈನಸ್ 1 ಪ್ಲಸ್ ಬಿ ಇಂಟು ಟಿ ಎನ್. ಸೊ ಇದು ನಮಗೆ ಇಕ್ವೇಶನ್ 1 ಅಂತ. ಸೊ ಇಕ್ವೇಶನ್ 1 ಅನ್ನ ಯೂಸ್ ಮಾಡಿಬಿಟ್ಟು ಎ ಬಿ ವ್ಯಾಲ್ಯೂ ಫೈಂಡ್ ಮಾಡ್ತೀನಿ. ಸೊ ಪುಟ್ ಟಿ ಈಸ್ ಈಕ್ವಲ್ ಟು ನೋಡಿ ಬಿ 0 ಮಾಡ್ಬೇಕಂದ್ರೆ ಟಿ ವ್ಯಾಲ್ಯೂ 0 ಇನ್ ಇಕ್ವೇಶನ್ 1 ಅಂತ. ಸೊ ಟಿ ವ್ಯಾಲ್ಯೂ 0 ಪುಟ್ ಮಾಡಿದಾಗ ಏನ್ ಬರುತ್ತೆ ನೋಡಿ? 1 ಈಸ್ ಈಕ್ವಲ್ ಟು ಎ ಇಂಟು ಟಿ ಪ್ಲೇಸ್ ಅಲ್ಲಿ 0 ಮೈನಸ್ 1 ಪ್ಲಸ್ ಬಿ ಇಂಟು ಟಿ ಅಂತಂದ್ರೆ 0. ಸೊ 1 ಈಸ್ ಈಕ್ವಲ್ ಟು a into 0 minus 1 is a minus 1 plus b into 0 is a 0. So 1 is equal to minus a. So a value ಏನು ಬರುತ್ತೆ ನೋಡಿ? ಮೈನಸ್ ಅನ್ನ ಆ ಕಡೆ ಕಳಿಸ್ಕೊಂಡ್ರೆ ಮೈನಸ್ 1 ಅಂತ. ಸೊ ಅದೇ ತರ ನೋಡಿ ಇಲ್ಲಿ ಪುಟ್ t is equal to 1 ಅಂತ. ಅವಾಗ ನಾನು a 0 ಬರುತ್ತೆ. ಪುಟ್ t is equal to 1 in equation 1. ಸೊ ಏನ್ ಬರುತ್ತೆ? 1 ಈಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ 1 ಪ್ಲಸ್ ಬಿ ಇಂಟು ಟಿ ಅಂದ್ರೆ 1 ಅಂತ. ಸೊ 1 ಈಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ 1 ಈಸ್ 0 ಪ್ಲಸ್ ಬಿ ಇಂಟು 1 ಈಸ್ ಬಿ. ಸೊ 1 ಈಸ್ ಈಕ್ವಲ್ ಟು ಬಿ ಅಂತ. ಸೊ ಬಿ ವ್ಯಾಲ್ಯೂ ಏನ್ ಬಂತು ನಮಗೆ? 1. ಸೊ ಇಲ್ಲೇನ್ ಬರುತ್ತೆ ನೋಡಿ? ದೇರ್ ಫೋರ್ ಇಂಟಿಗ್ರೇಷನ್ ಇಲ್ಲಿ ನೋಡಿ ಏನಿತ್ತು ನಮಗೆ? 1 divided by t into t minus 1 into dt. 1 divided by t into t minus 1 into dt is equal to integration a divided by t into dt plus integration b divided by t minus 1 into dt. So ಇವಾಗ t value a and b value ಅನ್ನು ಪುಟ್ ಮಾಡಬೇಕು. ನೋಡಿ ಏನ್ ಬರುತ್ತೆ ಪುಟ್ ಮಾಡಿದ್ರೆ? ಇಂಟಿಗ್ರೇಷನ್ ಎ ವ್ಯಾಲ್ಯೂ ಇಸ್ ಮೈನಸ್ 1 ಬೈ ಟಿ ಇಂಟು ಡಿ ಟಿ ಪ್ಲಸ್ ಬಿ ವ್ಯಾಲ್ಯೂ ಏನಿದೆ? 1 ಡಿವೈಡೆಡ್ ಬೈ ಟಿ ಮೈನಸ್ 1 ಇಂಟು ಡಿ ಟಿ. ಸೊ ನೋಡಿ ಇಂಟಿಗ್ರೇಷನ್ ಮಾಡಿದಾಗ ಇಂಟಿಗ್ರೇಷನ್ 1 ಬೈ ಎಕ್ಸ್ ಇಂಟು ಡಿ ಎಕ್ಸ್ ಮಾಡಿದಾಗ ಏನ್ ಬರುತ್ತೆ? ಲಾಗ್ ಎಕ್ಸ್ ಪ್ಲಸ್ ಸಿ ಅಂತ. ಸೊ ನೋಡಿ ಇಲ್ಲೇನ್ ಬರುತ್ತೆ? ಮೈನಸ್ ಆಸ್ ಇಟ್ ಈಸ್ ಲಾಗ್ ಟಿ ಪ್ಲಸ್ ಇಂಟಿಗ್ರೇಷನ್ 1 ಬೈ ಟಿ ಮೈನಸ್ 1 ಅಂದ್ರೆ ಲಾಗ್ ಟಿ ಮೈನಸ್ 1 ಪ್ಲಸ್ ಸಿ. ಸೊ ಇಲ್ಲಿ ನೋಡಿ ಇದನ್ನ ಟಿ ಅಂದ್ರೆ ಎ ಅಂತ, ಮತ್ತೆ ಬಿ ಅಂತ, ಟಿ ಮೈನಸ್ 1 ಅಂದ್ರೆ ಎ ಅಂತ. ಸೊ ನೋಡಿ ಲಾಗರಿಥಮಿಕ್ ಫಂಕ್ಷನ್ ಲಾಗ್ ಎ ಮೈನಸ್ ಲಾಗ್ ಬಿ ಈಸ್ ಈಕ್ವಲ್ ಟು ಏನಿದೆ? ಲಾಗ್ ಆಫ್ ಎ ಬೈ ಬಿ ಅಂತ. ಸೊ ನೋಡಿ ಇಲ್ಲಿ ಏನ್ ಬರುತ್ತೆ ಹಂಗಿದ್ರೆ ನನಗೆ? ಲಾಗ್ ಆಫ್ ಎ ಅಂದ್ರೆ ಏನ್ ತಗೊಂತ ಇದ್ದೀನಿ? ಟಿ ಮೈನಸ್ 1, ಬಿ ಅಂದ್ರೆ ಟಿ ಪ್ಲಸ್ ಸಿ. ಸೊ ನೋಡಿ ಇಲ್ಲಿ ಫಸ್ಟ್ ಟಿ ಅಂತಂದ್ರೆ ಏನ್ ತಗೊಂಡಿದ್ವಿ? ಇ ಟು ದಿ ಪವರ್ ಎಕ್ಸ್ ಅಂತ. ಸೊ ಟಿ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಎಕ್ಸ್
ಸೊ ಅವಾಗ ಏನು ಬರುತ್ತೆ ನೋಡಿ, ಏನಿತ್ತು ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ e to the power x minus 1 into dx is equal to, ಒಂದು ನಿಮಿಷ ಕೆಳಗಡೆ ತಗೊಂತೀನಿ ನೋಡಿ ಅದನ್ನು. ಎಕ್ಸ್ ವ್ಯಾಲ್ಯೂ ಟಿ ವ್ಯಾಲ್ಯೂ ಎಕ್ಸ್ಗೆ ಎಕ್ಸ್ ಅಂತ ಪುಟ್ ಮಾಡಿದಾಗ, ಲೈಕ್ ಇ ಟು ದಿ ಪವರ್ ಎಕ್ಸ್ ಅಂತ ತಗೊಂಡಾಗ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಇ ಟು ದಿ ಪವರ್ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಲಾಗ್ ಆಫ್ ಮಾಡ್ e to the power x minus 1 divided by e to the power x plus c ಅಂತ ಬರುತ್ತೆ. ಸೊ ನೋಡಿ ಕ್ವಶನ್ ಏನಿದೆ, ಇಂಟಿಗ್ರೇಟ್ ದ ರ್ಯಾಷನಲ್ ಫಂಕ್ಷನ್ 1 ಡಿವೈಡೆಡ್ ಬೈ e to the power x minus 1 ಅಂತ. ಸೊ ಇಂಟವನ್ನೇ ಕೊಟ್ಟಿದ್ದ ಏನಂತಂದ್ರೆ e to the power x is equal to t ಅಂತ. ಸೊ ಅವಾಗ ಇಂಟಿಗ್ರೇಷನ್ ಯೂಸ್ ಮಾಡ್ಕೊಂಡಾಗ ಇಂಟು ಡಿ ಎಕ್ಸ್. ಸೊ ಇಲ್ಲಿ ನೋಡಿ e to the power x ಪುಟ್ e to the power x is equal to t ಅಂತ ತಗೊಂಡಿವಿ. ಸೊ ಡಿಫ್ರೆನ್ಷಿಯೇಷನ್ ಮಾಡಿದಾಗ ನೋಡಿ e to the power x is equal to dt by dx. dx ಅನ್ನ ಸಪರೇಟ್ ಮಾಡಿದಾಗ dt by e to the power x. ಸೊ I is equal to integration 1 divided by e to the power x ಅಂತಂದ್ರೆ t minus 1 into dx ಅಂದ್ರೆ dt by e to the power x. e to the power x ಅಂದ್ರೆ ಏನು ತಗೊಂಡಿದ್ವಿ, t ಅಂತ. ಸೊ ಏನು ಬಂತು ನನಗೆ, ಇಂಟಿಗ್ರೇಷನ್ 1 divided by t minus 1 into t into dt ಅಂತ. ಇವಾಗ ಸಾಲ್ವಿಂಗ್ ನೋಡಿ, ಇಲ್ಲಿ ಸಾಲ್ವಿಂಗ್ ಇಂಟಿಗ್ರಾಂಡ್ ಮಾಡಿದಾಗ, solving integrand. So ಏನು ಬರುತ್ತೆ, 1 divided by t into t minus 1 is equal to, using partial fraction, px plus q divided by x minus a into x minus b is a divided by x minus a plus b divided by x minus b. So ಇಲ್ಲಿ a divided by t plus b divided by t minus. So LHS as it is ಇಟ್ಬಿಟ್ಟು RHS ಅಲ್ಲಿ LCM ತಗೊಂಡಾಗ ಡಿನಾಮಿನೇಟರ್ ಸೇಮ್ ಆಗುತ್ತೆ, ಎರಡು ಡಿನಾಮಿನೇಟರ್ ಕ್ಯಾನ್ಸಲ್. ಸೊ ಅವಾಗ 1 is equal to a into t minus 1 plus b into t, equation 1. ಸೊ ಪುಟ್ t is equal to 0. ಏನಕ್ಕಂದ್ರೆ a ವ್ಯಾಲ್ಯೂ ಫೈಂಡ್ ಮಾಡ್ಬೇಕಾದ್ರೆ b 0 ಮಾಡು, b 0 ಆಗ್ಬೇಕಾದ್ರೆ t ವ್ಯಾಲ್ಯೂ 0. ಸೊ a ವ್ಯಾಲ್ಯೂ minus 1. ಅದೇ ತರ a ವ್ಯಾಲ್ಯೂ 0 ಮಾಡು, a 0 ಮಾಡಿದಾಗ b ವ್ಯಾಲ್ಯೂ ಬರುತ್ತೆ. ಸೊ ಅವಾಗ a 0 ಮಾಡ್ಬೇಕಾದ್ರೆ t ವ್ಯಾಲ್ಯೂ 1 ಅಂತ. ಸೊ ಪುಟ್ ಮಾಡಿದಾಗ b ವ್ಯಾಲ್ಯೂ 1. ಸೊ ಇಂಟಿಗ್ರೇಷನ್ 1 divided by t into t minus 1 into dt is equal to integration a by t into dt plus integration b by t minus 1 into dt. ಸೊ ನೋಡಿ ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಯಾವ್ದನ್ನು ಯೂಸ್ ಮಾಡಿದ್ವಿ, ಇಂಟಿಗ್ರೇಷನ್ 1 by x into dx ಅಂತ. ಸೊ ಈಸ್ ಅ ಲಾಗ್ ಎಕ್ಸ್ ಪ್ಲಸ್ ಸಿ. ಇಲ್ಲೇನು ಬಂತು, ಮೈನಸ್ ಲಾಗ್ ಟಿ ಪ್ಲಸ್ ಲಾಗ್ ಟಿ ಮೈನಸ್ 1 ಪ್ಲಸ್ ಸಿ. ಇವಾಗ ನೋಡಿ ಟಿ ಮೈನಸ್ 1 ಅಂದ್ರೆ ಎ ಮತ್ತೆ ಟಿ ಅಂದ್ರೆ ಬಿ ಅಂತ ತಗೊಂಡಾಗ ಫಂಕ್ಷನ್ ಲೊಗರಿದಮಿಕ್ ಫಂಕ್ಷನ್ ಏನಿದೆ, ಲಾಗ್ ಎ ಮೈನಸ್ ಲಾಗ್ ಬಿ ಇಸ್ ಅ ಲಾಗ್ ಆಫ್ ಎ ಬೈ ಬಿ. ಸೊ ಇನ್ ಬಂತು ಲಾಗ್ ಆಫ್ ಟಿ ಮೈನಸ್ 1 by t ಪ್ಲಸ್ ಸಿ ಅಂತ. ಸೊ ನೋಡಿ ಟಿ ವ್ಯಾಲ್ಯೂ e to the power x ಇದೆ. ಸೊ ಪುಟ್ ಮಾಡಿದಾಗ ಏನು ಬಂತು, ಇಂಟಿಗ್ರೇಷನ್ 1 divided by e to the power x minus 1 into dx is a log e to the power x minus 1 divided by e to the power x plus c. 21st answer. Next ನೋಡಿ, choose the correct answer in each of the exercise 22 and 23. So 22nd question, 23rd question ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ ಎರಡನ್ನು. ಸೊ ಕ್ವಶನ್ ಏನಿದೆ ನೋಡಿ, 22nd ಕ್ವಶನ್, ಇಂಟಿಗ್ರೇಷನ್ ಎಕ್ಸ್ ಇಂಟು ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಈಕ್ವಲ್ಸ್ ಯಾವುದಕ್ಕೆ ಈಕ್ವಲ್ ಆಗಿದೆ ಅಂದ್ರೆ ನೋಡಿ, ಆಪ್ಷನ್ ಎ ಲಾಗ್ ಆಫ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಇನ್ಸೈಡ್ ದಿ ಮಾಡ್ ಪ್ಲಸ್ ಸಿ. ಬಿ ಆಪ್ಷನ್ ಲಾಗ್ ಮಾಡ್ x minus 1 whole square divided by x minus 1 plus c. Option C log of mod x minus 1 by x minus 2 whole square plus c. Option D log of x minus 1 into x minus 2 plus c. So ನೋಡಿ ಫಸ್ಟ್ ಏನು ಮಾಡ್ತೀನಿ, ಲೆಟ್ ಕೊಟ್ಟಿರೋ ಇಂಟಿಗ್ರೇಷನ್ ಫಸ್ಟ್ ನಾನು ಬರೀ ರ್ಯಾಷನಲ್ ಫಂಕ್ಷನ್ ಮಾತ್ರ ತಗೊತೀನಿ, x divided by x minus 1 into x minus 2 ಅಂತ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಸಾಲ್ವಿಂಗ್ ಇಂಟಿಗ್ರಾಂಡ್, ಸಾಲ್ವಿಂಗ್ ಇಂಟಿಗ್ರಾಂಡ್. ಸೊ ಏನು ಬರುತ್ತೆ, ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಈಸ್ ಈಕ್ವಲ್ ಟು, ನೋಡಿ ಸಾಲ್ವಿಂಗ್ ಇಂಟಿಗ್ರಾಂಡ್ ಅಂದ್ರೆ ಏನಿರುತ್ತೆ, ರ್ಯಾಷನಲ್ ಫಂಕ್ಷನ್ ಅನ್ನ
ಯೂಸ್ ಮಾಡ್ಕೊತೀವಿ. ಪಿ ಎಕ್ಸ್ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ ಅಂತ. ಸೊ ನೋಡಿ, ಈ ಒಂದು ರ್ಯಾಷನಲ್ ಫಂಕ್ಷನ್ ಯೂಸ್ ಮಾಡಿದಾಗ ಏನು ಬರುತ್ತೆ, ಎ ಬೈ ಎಕ್ಸ್ ಮೈನಸ್ 1 ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಅಂತ. ಇವಾಗ ನೋಡಿ, ಎಲ್ ಎಚ್ ಎಸ್ ಅನ್ನು ಹಂಗೆ ಇಟ್ಬಿಟ್ಟು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಲ್ಲಿ ಎಲ್ ಸಿ ಎಮ್ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2. ಸೊ ಎಗೆ ಏನು ಮಲ್ಟಿಪ್ಲೈ ಆಗುತ್ತೆ, ಎಕ್ಸ್ ಮೈನಸ್ 2 ಪ್ಲಸ್ ಬಿಗೆ ಏನು ಮಲ್ಟಿಪ್ಲೈ ಆಗುತ್ತೆ, ಎಕ್ಸ್ ಮೈನಸ್ 1. ಸೊ ನೋಡಿ, ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಡಿನಾಮಿನೇಟರ್ ಸೇಮ್ ಇದೆ. ಸೊ ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 2 ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಏನು ಬರುತ್ತೆ ನಮಗೆ, ಎಕ್ಸ್ ಈಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಮೈನಸ್ 2 ಪ್ಲಸ್ ಬಿ ಇಂಟು ಎಕ್ಸ್ ಮೈನಸ್ 1 ಇಕ್ವೇಶನ್ 1. ಸೊ ನೋಡಿ, ಇಲ್ಲಿ ಇಕ್ವೇಶನ್ 1 ಅನ್ನು ಯೂಸ್ ಮಾಡಿಬಿಟ್ಟು ಎ ಮತ್ತು ಬಿ ವ್ಯಾಲ್ಯೂ ಅನ್ನು ಫೈಂಡ್ ಮಾಡಬೇಕು. ಸೊ ಇಲ್ಲಿ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ ಬಿ ವ್ಯಾಲ್ಯೂ 0 ಮಾಡಿದಾಗ ಎ ವ್ಯಾಲ್ಯೂ ಬರುತ್ತೆ. ಸೊ ಬಿ ವ್ಯಾಲ್ಯೂ 0 ಮಾಡಬೇಕಂದ್ರೆ ಇಲ್ಲಿ ಆಲ್ರೆಡಿ ಮೈನಸ್ 1 ಇದೆ, ಅಪೋಸಿಟ್ ಸೈನ್ ಅಂದರೆ ಪ್ಲಸ್ 1. ಸೊ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಇನ್ ಇಕ್ವೇಶನ್ 1 ಅಂತ. ಸೊ ಏನು ಬರುತ್ತೆ, 1 ಈಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ 2, ಎಕ್ಸ್ ಪ್ಲೇಸ್ ಅಲ್ಲಿ 1 ಮೈನಸ್ 2 ಪ್ಲಸ್ ಬಿ ಇಂಟು 1 ಮೈನಸ್ 1. ಸೊ 1 ಈಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ 2 ಅಂತಂದ್ರೆ ಲಾರ್ಜೆಸ್ಟ್ ನಂಬರ್ ಸೈನ್ ಮೈನಸ್ 1 ಪ್ಲಸ್ ಬಿ ಇಂಟು 1 ಮೈನಸ್ 1 ಈಸ್ 0. ಸೊ 1 ಈಸ್ ಈಕ್ವಲ್ ಟು ಮೈನಸ್ ಎ. ಸೊ ಎ ವ್ಯಾಲ್ಯೂ ಏನು ಬರುತ್ತೆ ನಮಗೆ, ಮೈನಸ್ 1. ಅದೇ ಥರ ಎ ವ್ಯಾಲ್ಯೂ 0 ಮಾಡಿಬಿಟ್ಟು ಬಿ ವ್ಯಾಲ್ಯೂ ಫೈಂಡ್ ಮಾಡಬೇಕಂದ್ರೆ ಪುಟ್, ಸೊ ನೋಡಿ ಇಲ್ಲಿ ಆಲ್ರೆಡಿ ಮೈನಸ್ 2 ಇದೆ, ಸೊ ಪ್ಲಸ್ 2. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 2 ಇನ್ ಇಕ್ವೇಶನ್ 1. ಸೊ ಏನು ಬರುತ್ತೆ, 2 ಈಸ್ ಈಕ್ವಲ್ ಟು ಎ ಇಂಟು, ಅಂದರೆ ಎಕ್ಸ್ ಪ್ಲೇಸಲ್ಲಿ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಅಲ್ಲಿ ಎರಡು ಪ್ಲೇಸಲ್ಲಿ ಎಕ್ಸ್ ವ್ಯಾಲ್ಯೂ ಪುಟ್ ಮಾಡ್ತೀವಿ. ಎ ಇಂಟು 2 ಮೈನಸ್ 2 ಪ್ಲಸ್ ಬಿ ಇಂಟು 2 minus 1. So 2 is equal to a into 2 minus 2 is a 0 plus b into 2 minus 1 is a 1. So b is equal to, 2 is equal to b and. So b value in bantu namge 2 ಅಂತ. b is equal to 2. So ಇವಾಗ ನೋಡಿ ಇಂಟಿಗ್ರೇಷನ್ ಏನು ಬರುತ್ತೆ, ಇಂಟಿಗ್ರೇಷನ್ x divided by x minus 1 into x minus 2 into dx is equal to integration a divided by x minus 1 into dx plus integration b divided by x minus 2 into dx. ನೋಡಿ ಇಲ್ಲಿ ಇಂಟಿಗ್ರೇಷನ್ ಇತ್ತಲ್ಲ, ಸೊ ಇವಾಗ ನಾವು ಸಾಲ್ವಿಂಗ್ ಇಂಟಿಗ್ರೇಟ್ ಮಾಡಿದಾಗ 2 ಪಾರ್ಟ್ಸ್ ಬಂತು, ಎ ಮತ್ತು ಬಿ ಅಂತ. ಸೊ ಎರಡಕ್ಕೂ ಇಂಟಿಗ್ರೇಷನ್ ಅಪ್ಲೈ ಮಾಡಿದಾಗ ಏನು ಬಂತು ಇಲ್ಲಿ ನಮಗೆ, ಇಂಟಿಗ್ರೇಷನ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಇಂಟು ಡಿ ಎಕ್ಸ್. ಸೊ ಎ ವ್ಯಾಲ್ಯೂ ಏನಿದೆ, ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್ ಪ್ಲಸ್ ಬಿ ವ್ಯಾಲ್ಯೂ ಏನಿದೆ, 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಇಂಟು ಡಿ ಎಕ್ಸ್. ಸೊ ನೋಡಿ, ಇವಾಗ ಇದನ್ನ ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಏನನ್ನ ಯೂಸ್ ಮಾಡ್ಕೊಂತೀವಿ ಇಂಟಿಗ್ರೇಷನ್ಗೆ, ಇಂಟಿಗ್ರೇಷನ್ 1 ಬೈ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಏನಿದೆ, ಲಾಗ್ ಎಕ್ಸ್ ಪ್ಲಸ್ ಸಿ ಅಂತ. ಸೊ ಇಲ್ಲಿ ಏನು ಬರುತ್ತೆ, ಈಸ್ ಈಕ್ವಲ್ ಟು ಮೈನಸ್ ಲಾಗ್ ಆಫ್ mod ಎಕ್ಸ್ ಮೈನಸ್ 1 ಪ್ಲಸ್ 2 ಇಂಟು ಲಾಗ್ mod ಎಕ್ಸ್ ಮೈನಸ್ 2 ಪ್ಲಸ್ ಸಿ ಅಂತ ಬರುತ್ತೆ. ನೋಡಿ ಇಲ್ಲೇನು ಕಾಮನ್ 2 ತಗೊಳಕ್ಕಾಗೋದಿಲ್ಲ, ಏನಕ್ಕಂದ್ರೆ ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಸೊ ಆನ್ಸರ್ ಏನು ಬರುತ್ತೆ ಇಲ್ಲಿ, ಇದಕ್ಕೆ ನೋಡಿ ನಾನು ಯಾವುದನ್ನ ಯೂಸ್ ಮಾಡ್ಬೋದು, ಲಾಗ್
ಎ ಟು ದಿ ಪವರ್ ಎಕ್ಸ್ ಏನಾಗಿರುತ್ತೆ ನನಗೆ ಎಕ್ಸ್ ಇಂಟು ಲಾಗ್ ಎ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಹಂಗಿದ್ರೆ ಮೈನಸ್ ಲಾಗ್ ಮಾಡ್ ಎಕ್ಸ್ ಮೈನಸ್ 1 ಪ್ಲಸ್ ಲಾಗ್. ನೋಡಿ ಇದನ್ನ ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಅಂತ. ಇವಾಗ ನಾನು ಇದನ್ನ ಎ ಅಂತ ಮತ್ತೆ ಇದನ್ನ ಬಿ ಅಂತ, ಏನಕ್ಕಂದ್ರೆ ಇದು ನೆಗೆಟಿವ್ ಇದೆ. ಸೊ ಇವಾಗ ಇಲ್ಲಿ ಲೊಗರಿದಮಿಕ್ ಫಂಕ್ಷನ್ ಯೂಸ್ ಮಾಡಿದ. ಇನ್ನೊಂದು ಲೊಗರಿದಮಿಕ್ ಫಂಕ್ಷನ್ ಏನಿದೆ, ಒಂದು ಆಲ್ರೆಡಿ ಲಾಗ್ ಎ ಟು ದಿ ಪವರ್ ಎಕ್ಸ್ ಈಸ್ ಎಕ್ಸ್ ಇಂಟು ಲಾಗ್ ಎ ಅಂತ. ಇನ್ನೊಂದು ಲೊಗರಿದಮಿಕ್ ಫಂಕ್ಷನ್ ಲಾಗ್ ಎ ಮೈನಸ್ ಲಾಗ್ ಬಿ ಈಸ್ ಈಕ್ವಲ್ ಟು ಲಾಗ್ ಆಫ್ ಎ ಬೈ ಬಿ ಅಂತ. ಸೊ ಏನು ಬರುತ್ತೆ ಲಾಗ್ ಆಫ್ ಮಾಡ್ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಎ ವ್ಯಾಲ್ಯೂ ಡಿವೈಡೆಡ್ ಬೈ ಬಿ ಅಂದರೆ ಎಕ್ಸ್ ಮೈನಸ್ 1 ಪ್ಲಸ್ ಸಿ ಅಂತ. ನೋಡಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಲಾಗ್ ಆಫ್ ಮಾಡ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಪ್ಲಸ್ ಸಿ ಅಂತ. ಇಲ್ಲಿ ನೋಡಿ ಇಲ್ಲಿ ಏನ್ ಬಂದಿತ್ತು ನಮಗೆ ಎಕ್ಸ್ ಮೈನಸ್ 2 ಇದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ, ಸಾರಿ ಇದು ಎಕ್ಸ್ ಮೈನಸ್ 2 ಆಗಬೇಕು. ಓಕೆ ಎಕ್ಸ್ ಮೈನಸ್ 2. ಸೊ ಇವಾಗ ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್. ಸೊ ನೋಡಿ ಕ್ವಶನ್ ಏನಿತ್ತು, ಇಂಟಿಗ್ರೇಷನ್ ಎಕ್ಸ್ ಇಂಟು ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಈಕ್ವಲ್ಸ್ ಅಂತ ಹೇಳಿದೆ. ಸೊ ಫಸ್ಟ್ ನಾನು ಏನು ಮಾಡಿದೆ, ರ್ಯಾಷನಲ್ ಫಂಕ್ಷನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಸಾಲ್ವಿಂಗ್ ಇಂಟಿಗ್ರಾಂಡ್ ಮಾಡಿದಾಗ ಯೂಸಿಂಗ್ ಪಾರ್ಷಿಯಲ್ ಫ್ರಾಕ್ಷನ್ x divided by x minus 1 into x minus 2 is equal to a divided by x minus 1 plus b divided by x minus 2. So LHS ಹಂಗೆ ಇಟ್ಬಿಟ್ಟು RHS LCM ತಗೊಂಡಾಗ LHS ಮತ್ತೆ RHS ಡಿನಾಮಿನೇಟರ್ ಸೇಮ್ ಆಗುತ್ತೆ, ಕ್ಯಾನ್ಸಲ್ ಆಗಿಬಿಟ್ಟು x is equal to a into x minus 2 plus b into x minus 1 equation 1 ಆಗಿರುತ್ತೆ. ಸೊ ಇವಾಗ a ಮತ್ತೆ b ವ್ಯಾಲ್ಯೂನ ಫೈಂಡ್ ಮಾಡ್ಬೇಕಾದ್ರೆ equation 1 ಅನ್ನ ಯೂಸ್ ಮಾಡ್ಕೊಂತೀವಿ. ಸೊ ಎ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಾದ್ರೆ ಬಿ 0 ಮಾಡಬೇಕು, ಬಿ 0 ಮಾಡ್ಬೇಕಾದ್ರೆ ಎಕ್ಸ್ ವ್ಯಾಲ್ಯೂ 1 ಅಂತ, ಬಿಕಾಸ್ ಆಲ್ರೆಡಿ ಮೈನಸ್ 1 ಇದೆ. ಸೊ ಪ್ಲಸ್ 1 ತಗೊಂಡಾಗ ಕ್ಯಾನ್ಸಲ್ ಆಗ್ಬಿಟ್ಟು ಪ್ಲಸ್ 1 ಮೈನಸ್ 1 0 ಆಗುತ್ತೆ. ಸೊ ಅವಾಗ ಎ ವ್ಯಾಲ್ಯೂ ಮೈನಸ್ 1 ಬರುತ್ತೆ. ಅದೇ ತರ ಎ ವ್ಯಾಲ್ಯೂ 0 ಮಾಡಿದಾಗ ಬಿ ಬರುತ್ತೆ. ಸೊ ಏನಿದೆ ಇಲ್ಲಿ ಎ ಇಂಟು ಎಕ್ಸ್ ಮೈನಸ್ 2 ಇದೆ, ಆಲ್ರೆಡಿ ಮೈನಸ್ 2 ಇದೆ, ಅಪೋಸಿಟ್ ಸೈನ್ ತಗೊಂಡಾಗ ಪ್ಲಸ್ 2. ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ತಗೊಂಡಾಗ ಬಿ ಇಸ್ ಈಕ್ವಲ್ ಟು 2. So integration x divided by x minus 1 into x minus 2 into dx is equal to integration a divided by x minus 1 into dx plus integration b divided by x minus 2 into dx. So ನೋಡಿ a value minus 1, b value 2 ಅಂತ ಪುಟ್ ಮಾಡಿದಾಗ ಇಂಟಿಗ್ರೇಷನ್ ಯಾವುದನ್ನ ಯೂಸ್ ಮಾಡ್ಕೊಂತೀವಿ, ಇಂಟಿಗ್ರೇಷನ್ 1 by x into dx is a log x plus. ಸೊ ಇಲ್ಲಿ ಏನು ಬರುತ್ತೆ ಮೈನಸ್ ಆಸ್ ಇಟ್ ಈಸ್ log mod x minus 1 plus 2 as it is log x minus 2. ಸೊ ಇಲ್ಲಿ ನೋಡಿ 2 ಇಂಟು ಲಾಗ್ ಆಫ್ ಎಕ್ಸ್ ಮೈನಸ್ 2 ಇದೆಯಲ್ಲ, ಸೊ ಅದಕ್ಕೆ ನಾನು ಲಾಗ್ ಎ ಇಂಟು ಎ ಟು ದಿ ಪವರ್ ಎಕ್ಸ್ ಅನ್ನ ಎಕ್ಸ್ ಇಂಟು ಲಾಗ್ ಎ ಅಂತ ತಗೊಂಡಾಗ ಲಾಗ್ ಆಫ್ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್. ಸೊ ಇವಾಗ ನೋಡಿ ಮತ್ತೆ ಲೊಗರಿಥಮಿಕ್ ಫಂಕ್ಷನ್ ಲಾಗ್ ಎ ಮೈನಸ್ ಲಾಗ್ ಬಿ ಇಸ್ ಲಾಗ್ ಆಫ್ ಎ ಬೈ ಬಿ. ಸೊ ನಾನು ಇದನ್ನ ಎ ಅಂತ ತಗೊಂಡಿದ್ದೀನಿ, ಇದನ್ನ ಬಿ ಅಂತ ತಗೊಂಡಿದ್ದೀನಿ. ಸೊ ಅವಾಗ ಏನಾಗುತ್ತೆ ಲಾಗ್ ಆಫ್ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಪ್ಲಸ್ ಸಿ ಅಂತ. 22nd ಆನ್ಸರ್ ನೋಡಿ. ನೆಕ್ಸ್ಟ್ ನೋಡಿ 23rd 7.5 ಅಲ್ಲಿ ಲಾಸ್ಟ್ ಕ್ವಶನ್ 23rd ಏನಿದೆ, ಇಲ್ಲಿ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದು. ಸೊ 4 ಆಪ್ಷನ್ ಇದೆ. ಕ್ವಶನ್ ಏನಿದೆ, ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಆಪ್ಷನ್ ಏನಿದೆ, ಲಾಗ್ ಮಾಡ್ ಎಕ್ಸ್ ಮೈನಸ್ 1 by 2 ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಸಿ. ಆಪ್ಷನ್ ಬಿ ಲಾಗ್ ಆಫ್ ಮಾಡ್ ಎಕ್ಸ್ ಪ್ಲಸ್ 1 by 2 log x square plus 1 plus c. Option C minus log of mod x minus 1 by 2 log of x square plus 1 plus c. Option D 1 by 2 log of mod x plus log of x square plus 1 plus c ಅಂತ ನೋಡೋಣ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಕೊಟ್ಟಿರೋ ಏನಿದೆ ಫಸ್ಟ್ ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ಇದೆ. ಸೊ ಡಿ ಎಕ್ಸ್ ಆಲ್ರೆಡಿ ಬರ್ದಿದ್ದು. ಇವಾಗ ನೋಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲೈಕ್ ಟ್ರಾನ್ಸ್ಫರಿಂಗ್ ವೇರಿಯೇಬಲ್ ಎಕ್ಸ್ ಟು ಟಿ ಅಂತ ಪುಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಈಸ್ ಈಕ್ವಲ್ ಟು ಟಿ ಅಂತ. ನೋಡಿ ಇದನ್ನ ನಾನು ಇಲ್ಲಿ ಎಕ್ಸ್ ಸ್ಕ್ವೇರ್ ಅನ್ನ ಸಪ್ರೇಟ್ ಮಾಡಿದ್ರೆ ಏನ್ ಬರುತ್ತೆ ನನಗೆ ಟಿ ಮೈನಸ್ 1 ಅಂತ ಬರುತ್ತೆ.
ಸೊ ನೋಡಿ ಇಲ್ಲಿ ಇದನ್ನ ಮಾತ್ರ ನಾನು ಡಿಫ್ರೆನ್ಶಿಯೇಷನ್ ಮಾಡ್ಕೊತೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು ಟಿ ಅಂತ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಶಿಯೇಷನ್ 2x, ಕಾನ್ಸ್ಟೆಂಟ್ ಡಿಫ್ರೆನ್ಶಿಯೇಷನ್ 0, ಡಿಫ್ರೆನ್ಶಿಯೇಷನ್ ಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ e is equal to dt by dx ಅಂತ, dt by dx. ಸೊ ಇವಾಗ ನೋಡಿ dx ಮತ್ತೆ dt ನನ್ಗೆ ಇಲ್ಲಿರೋದು ನೋಡಿ ಬರೀ dx ಇದೆ. ಸೊ ನಾನು dx ಅನ್ನ ಹಂಗೆ ಈ ಕಡೆ ತಗೊಂತೀನಿ. ಸೊ dt ಅನ್ನ ಅಲ್ಲೇ ಇಡ್ತೀನಿ. ಆಮೇಲೆ 2x ಅನ್ನ ಈ ಕಡೆ ಕಳಿಸ್ಕೊಂತೀನಿ ನೋಡಿ, ಡಿವೈಡೆಡ್ ಬೈ 2x. ಬಿಕಾಸ್ ಇಲ್ಲಿ ನೋಡಿ ಇಂಟಿಗ್ರೇಷನ್ ಅಲ್ಲಿ dx ಮಾತ್ರ ಇದೆ. ಸೊ ನಾನು dx ಮಾತ್ರ ಸಪ್ರೇಟ್ ಮಾಡ್ಕೊತೀನಿ. ಇವಾಗ i ಈಸ್ ಈಕ್ವಲ್ ಟು ಏನಾಗುತ್ತೆ, dx ಅಂತಂದ್ರೆ dt ಡಿವೈಡೆಡ್ ಬೈ 2x, 1 ಡಿವೈಡೆಡ್ ಬೈ x ಆಸ್ ಇಟ್ ಈಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತಂದ್ರೆ t. ಸೊ ಇದನ್ನ ನೋಡಿ ಫರ್ದರ್ ಸಿಂಪ್ಲಿಫಿಕೇಶನ್ ಏನಾಗುತ್ತೆ, i ಈಸ್ ಈಕ್ವಲ್ ಟು 1 by 2 as it is, integration 1 by t into ನೋಡಿ x into x ಏನಾಗುತ್ತೆ, x square into dt. ಇಲ್ಲಿ ನೋಡಿ 1 by 2 as it is, integration 1 by t as it is, x square ನೋಡಿ ನಾನು ಇಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ದೆ, ಏನಿದೆ ನನಗೆ into t minus 1 into dt. ಸೊ ಇವಾಗ ನಾನು ರ್ಯಾಷನಲ್ ಫಂಕ್ಷನ್ ಮಾತ್ರ ತಗೊಂತೀನಿ, ಇಂಟಿಗ್ರೇಷನ್ ಆಮೇಲೆ ಯೂಸ್ ಮಾಡ್ಕೊತೀನಿ. ಲೆಟ್ 1 ಡಿವೈಡೆಡ್ ಬೈ ಟಿ ಇಂಟು ಟಿ ಮೈನಸ್ 1. ಸೊ ಸಾಲ್ವಿಂಗ್ ಇಂಟಿಗ್ರ್ಯಾಂಡ್, ಸಾಲ್ವಿಂಗ್ ಇಂಟಿಗ್ರ್ಯಾಂಡ್. ಸೊ ಯಾವೊಂದು ರ್ಯಾಷನಲ್ ಫಂಕ್ಷನ್ ಯೂಸ್ ಮಾಡ್ಬೋದು, ರ್ಯಾಷನಲ್ ಫ್ರಾಕ್ಷನ್ ಅಂತ. px plus q divided by x minus a into x minus b is equal to ಏನಿದೆ, a divided by x minus a plus b divided by x minus b. ಸೊ ನೋಡಿ ಈ ಒಂದು ಎಕ್ಸಸೈಸ್ ಫುಲ್ ರ್ಯಾಷನಲ್ ರ್ಯಾಷನಲ್ ಫ್ರಾಕ್ಷನ್ ಮೇಲೆ ಇದೆ. ಸೊ ಇವಾಗ ಏನಾಗುತ್ತೆ ನೋಡಿ, 1 by t into t minus 1 is equal to a by t plus b by t minus 1. ಸೊ LHS ಹಂಗೆ ಇರುತ್ತೆ, t into t minus 1. RHS ಅಲ್ಲಿ LCM ತಗೊಂತೀವಿ, ಏನು ಬರುತ್ತೆ LCM t into t minus 1. ಸೊ a ಏನು ಮಲ್ಟಿಪ್ಲೈ ಆಗುತ್ತೆ t minus 1 ಪ್ಲಸ್ b ಏನು ಮಲ್ಟಿಪ್ಲೈ ಆಗುತ್ತೆ t ಅಂತ. ಸೊ ಇವಾಗ LHS ಮತ್ತೆ RHS ಅಲ್ಲಿ ಡಿನಾಮಿನೇಟರ್ ಸೇಮ್ ಇದೆ, t ಮತ್ತೆ t ಕ್ಯಾನ್ಸಲ್, t minus 1 t minus. ಸೊ ಏನು ಬರುತ್ತೆ ಇಕ್ವೇಶನ್, 1 is equal to a into t minus 1 plus b into t ಅಂತ. ಸೊ ಇಕ್ವೇಶನ್ 1. ಸೊ ಇಕ್ವೇಶನ್ 1 ಅನ್ನ ಯೂಸ್ ಮಾಡಿಬಿಟ್ಟು a ಮತ್ತೆ b ವ್ಯಾಲ್ಯೂ ಅನ್ನ ಫೈಂಡ್ ಮಾಡಬೇಕು. ಸೊ ಏನನ್ನ ಪುಟ್ ಮಾಡಬೇಕು ನೋಡಿ, a ವ್ಯಾಲ್ಯೂ ಫೈಂಡ್ ಮಾಡ್ಬೇಕಾದ್ರೆ b 0. ಸೊ ಪುಟ್ t is equal to 0 ಮಾಡಿದಾಗ ಇನ್ ಇಕ್ವೇಶನ್ 1 ಅವಾಗ a ವ್ಯಾಲ್ಯೂ ಬರುತ್ತೆ. ಸೊ 1 is equal to a into 0 minus 1 plus b into 0. ಸೊ ಏನು ಬರುತ್ತೆ, 1 is equal to a into 0 minus 1 is a minus 1 plus b into 0 is a 0. ಸೊ 1 is equal to minus a ವ್ಯಾಲ್ಯೂ ಏನಾಗುತ್ತೆ ಮೈನಸ್. ಸೊ ಅದೇ ಥರ ಪುಟ್ ಇವಾಗ a 0 ಮಾಡಿದ್ರೆ b ವ್ಯಾಲ್ಯೂ ಬರುತ್ತೆ. ಸೊ ಆಲ್ರೆಡಿ ಇಲ್ಲಿ ನೋಡಿ t minus 1 ಇದೆ, ಅಪೋಸಿಟ್ ಸೈನ್ t is equal to ಸಾರಿ t is equal to plus 1 ಇನ್ ಇಕ್ವೇಶನ್ 1 ಅಂತ. ಸೊ ಏನು ಬರುತ್ತೆ, 1 is equal to a into 1 minus 1 plus b into 1. So 1 is equal to a into 1 minus 1 is 0 plus b into 1 is b. So 1 is equal to b. So b ವ್ಯಾಲ್ಯೂ ಏನು ಬರುತ್ತೆ ನನಗೆ 1. ಸೊ ಇವಾಗ ನೋಡಿ ಇಂಟಿಗ್ರೇಷನ್ ಏನಾಗುತ್ತೆ, ಇಂಟಿಗ್ರೇಷನ್ 1 by, ಸೊ ಕಾನ್ಸ್ಟೆಂಟ್ ಇದೆ ಆಸ್ ಇಟ್ ಈಸ್ 1 by 2. ಇಲ್ಲಿ ನೋಡಿ 1 by 2 ಆಸ್ ಇಟ್ ಈಸ್ ಇದೆ. ಇಂಟಿಗ್ರೇಷನ್ 1 by t into t minus 1 into dt is 1 by 2 as it is. Integration a by
t into dt plus integration b by t minus 1 into dt. ಸೊ ನೋಡಿ ಇಲ್ಲಿ a ಮತ್ತೆ b ವ್ಯಾಲ್ಯೂವನ್ನು ಪುಟ್ ಮಾಡೋಣ. ಸೊ ಏನು ಬರುತ್ತೆ, is equal to 1 by 2 as it is integration a value ಏನಿದೆ minus 1 by t into dt plus integration b value ಏನಿದೆ 1 by t minus 1 into dt. ಸೊ ಇವಾಗ ನೋಡಿ ಎರಡಕ್ಕೂ 1/2 ಮಲ್ಟಿಪ್ಲೈ ಮಾಡಿದರೆ -1/2. ಆಮೇಲೆ ನೋಡಿ ಯಾವುದೊಂದು ಇಂಟಿಗ್ರೇಷನ್ ಯೂಸ್ ಮಾಡ್ಬೋದು, ಇಂಟಿಗ್ರೇಷನ್ 1/x ಇಂಟು ಡಿ ಎಕ್ಸ್ ಇದೆ ನೋಡಿ, ಏನಿದೆ ಲಾಗ್ ಎಕ್ಸ್ ಪ್ಲಸ್ ಸಿ ಅಂತ. ಸೊ ಇಲ್ಲಿ ಏನು ಬರುತ್ತೆ, ಲಾಗ್ ಆಫ್ ಮಾಡ್ ಟಿ ಪ್ಲಸ್ 1/2 ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ ಇಂಟು ಲಾಗ್ ಆಫ್ ಮಾಡ್ ಟಿ ಮೈನಸ್ 1 ಪ್ಲಸ್ ಸಿ ಅಂತ. ಸೊ ನೋಡಿ ಇಲ್ಲಿ ಟಿ ವ್ಯಾಲ್ಯೂ ನಾವು ಏನಂತ ತಗೊಂಡಿದ್ವಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಥವಾ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಟಿ ಅಂತ. ಸೊ ಪುಟ್ ಮಾಡಿದರೆ ಏನು ಬರುತ್ತೆ, -1/2 ಆಸ್ ಇಟ್ ಈಸ್ ಲಾಗ್ ಆಫ್ ಮಾಡ್ ಟಿ ಪ್ಲೇಸಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಎರಡು ಒಂದು, ಬಿಕಾಸ್ a ಪ್ಲಸ್ ಬಿ ಇಸ್ ಆಲ್ವೇಸ್ ಈಕ್ವಲ್ ಟು ದ ಬಿ ಪ್ಲಸ್ ಎ ಪ್ಲಸ್ 1/2 ಲಾಗ್ ಆಫ್ ಟಿ ಅಂತಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಥವಾ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಪ್ಲಸ್ ಸಿ ಎನ್. ಸೊ ನೋಡಿ ಇಲ್ಲಿ ಏನು ಬರುತ್ತೆ, -1/2 ಆಸ್ ಇಟ್ ಈಸ್ ಲಾಗ್ ಆಫ್ ಮಾಡ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1/2 ಇಂಟು ಲಾಗ್ ಆಫ್ ನೋಡಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಬರುತ್ತೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎನ್. So next -1/2 as it is log of mod 1 plus x square as it is. ಇಲ್ಲಿ ನೋಡಿ ಪ್ಲಸ್ 1/2 ಕೂಡ as it is. ಇನ್ನೊಂದು ಲಾಗರಿದಮಿಕ್ ಫಂಕ್ಷನ್ ಯೂಸ್ ಮಾಡ್ತೀವಿ ನೋಡಿ, ಯಾವುದಿದೆ ಲಾಗರಿದಮಿಕ್ ಫಂಕ್ಷನ್, ಲಾಗ್ a to the power x ಅಥವಾ x to the power a ಏನಾದ್ರು ತಗೋಬಹುದು. ಸೊ ಅವಾಗ x ಇಂಟು ಲಾಗ್ a ಅಂತ ಬರುತ್ತೆ, x ಇಂಟು ಲಾಗ್. ಸೊ ಇಲ್ಲಿ ಏನಾಗುತ್ತೆ ಹಂಗಿದ್ರೆ ನನಗೆ 2 ಇಂಟು ಲಾಗ್ ಎಕ್ಸ್ ಪ್ಲಸ್ ಸಿ ಅಂತ 2 ಕ್ಯಾನ್ಸಲ್ ಆಗುತ್ತೆ. ನೋಡಿ ಫರ್ದರ್ ಸಿಂಪ್ಲಿಫಿಕೇಶನ್ ಏನು ಬರುತ್ತೆ, ಈಸ್ ಈಕ್ವಲ್ ಟು -1/2 ಇಂಟು ಲಾಗ್ ಆಫ್ ಮಾಡ್ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಲಾಗ್ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. ಸೊ ನೋಡಿ ಪ್ಲಸ್ ಇರೋದನ್ನು ಫಸ್ಟ್ ತಗೊಂತೀವಿ. ಇಂಟಿಗ್ರೇಷನ್ ಏನಿತ್ತು ನೋಡಿ ನಮಗೆ, ಇಂಟಿಗ್ರೇಷನ್ ಎಕ್ಸ್ ಫಾರ್ಮ್ ಅಲ್ಲಿ ಇತ್ತಲ್ಲ, ಯಾವುದು ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ, ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಓಕೆ, ಈ ಕಡೆ ಬರೀತೀನಿ ನೋಡಿ, ಇದನ್ನು ಸ್ವಲ್ಪ integration dx divided by x into x square plus 1 is equal to log x minus 1/2 into log of mod 1 plus x square plus cn. ಸೊ ನೋಡಿ ಯಾವೊಂದು ಆಪ್ಷನ್ ಬರುತ್ತೆ, ಲಾಗ್ mod x. ಓಕೆ, ಇಲ್ಲೆರಡು ನೋಡಿ 3 ಆಪ್ಷನ್ಸ್ ಅಲ್ಲಿ ಫಸ್ಟ್ ಲಾಗ್ ಎಕ್ಸ್ ಇದೆ, ಬಟ್ ಇಲ್ಲಿ ಮೈನಸ್ ಇದೆ. ಸೊ ಆಪ್ಷನ್ ಎ ಆಪ್ಷನ್ ಬಿ ಈ ಎರಡರಲ್ಲಿ ಒಂದು. ಸೊ -1/2 ಲಾಗ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1, ಇಲ್ಲಿ ಪ್ಲಸ್ 1/2 ಲಾಗ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಸೊ ಆಪ್ಷನ್ ಯಾವ್ದಾಗುತ್ತೆ ಹಂಗಿದ್ರೆ ನನಗೆ ಆಪ್ಷನ್ ಎ ಇಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಇಲ್ಲಿ ಯಾವ್ದು ಬರುತ್ತೆ ನನಗೆ, ಆಪ್ಷನ್ ಎ. ಸೊ ಫಸ್ಟ್ ನೋಡಿ ಕ್ವಶನ್ ಏನಿತ್ತು ನೋಡೋಣ. ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ಸ್ ಅಂತ ಕೇಳಿದ್ರು. ಸೊ ನೋಡಿ ಇಂಟಿಗ್ರೇಷನ್ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅನ್ನು
ಸಬ್ಸ್ಟಿಟ್ಯೂಷನ್ ಮೆಥಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು ಟಿ. ಸೊ ಡಿಫ್ರೆನ್ಷಿಯೇಷನ್ ಮಾಡಿದಾಗ 2x plus 0 is equal to dt by dx. ಸೊ dx ಸಪ್ರೇಟ್ ಮಾಡಿದಾಗ dt by 2x. ನಾನು ಇಲ್ಲಿ x ಸ್ಕ್ವೇರ್ ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಆವಾಗ 1 ಈ ಕಡೆ ಹೋಗ್ಬಿಟ್ಟು t minus 1. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ i is equal to integration 1 divided by, ನೋಡಿ x as it is, x square plus 1 ಅಂದ್ರೆ t ಅಂತ, into dx ಅಂದ್ರೆ ಏನಿದೆ dt by 2x. ಸೊ ಇವಾಗ i is equal to 1 by 2 ಕಾನ್ಸ್ಟೆಂಟ್ ಇದೆ. ಸೊ 1 by t as it is, x into x ಏನಾಯ್ತು x square into dt. ಸೊ ಎಕ್ಸ್ ಸ್ಕ್ವೇರ್ ಅಂದ್ರೆ ನೋಡಿ ನಮ್ಗೆ ಏನಿತ್ತು ಟಿ ಮೈನಸ್ 1. ಸೊ ಏನ್ ಬಂತಿಲ್ಲಿ 1 by 2 ಇಂಟು ಇಂಟಿಗ್ರೇಷನ್ 1 by t ಇಂಟು ಟಿ ಮೈನಸ್ 1 ಇಂಟು ಡಿ ಟಿ. ಸೊ ಸಾಲ್ವಿಂಗ್ ಇಂಟಿಗ್ರೆಂಡ್. ಸೊ 1 by t ಇಂಟು ಟಿ ಮೈನಸ್ 1 ಅನ್ನ ಸಾಲ್ವಿಂಗ್ ಇಂಟಿಗ್ರೆಂಡ್ ಮಾಡಿದಾಗ ಪಾರ್ಷಿಯಲ್ ಫ್ರಾಕ್ಷನ್ ಯಾವುದು ಪಿ ಎಕ್ಸ್ ಪ್ಲಸ್ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಇಸ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ. ಸೊ ಏನ್ ಬರುತ್ತೆ ಎ ಬೈ ಟಿ ಪ್ಲಸ್ ಬಿ ಬೈ ಟಿ ಮೈನಸ್ ಎಲ್ ಎಚ್ ಎಸ್ ಆರ್ ಎಚ್ ಎಸ್. ನೋಡಿ ಆರ್ ಎಚ್ ಎಸ್ ಅಲ್ಲಿ ಎಲ್ ಸಿ ತಗೊಂಡಾಗ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಅಲ್ಲಿ ಡಿನಾಮಿನೇಟರ್ ಸೇಮ್ ಬರುತ್ತೆ. ಸೊ ಅವಾಗ ಕ್ಯಾನ್ಸಲ್ ಆಗ್ಬಿಟ್ಟು 1 ಈಸ್ ಈಕ್ವಲ್ ಟು ಎ ಇಂಟು ಟಿ ಮೈನಸ್ 1 ಪ್ಲಸ್ ಬಿ ಇಂಟು ಟಿ, ಇಕ್ವೇಶನ್ 1 ಬರುತ್ತೆ. ಸೊ ಇಕ್ವೇಶನ್ 1 ಅನ್ನ ಯೂಸ್ ಮಾಡಿಬಿಟ್ಟು ಎ ಮತ್ತೆ ಬಿ ವ್ಯಾಲ್ಯೂ ಅನ್ನ ಫೈಂಡ್ ಮಾಡ್ತೀವಿ. ಎ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಾದ್ರೆ ಬಿ ಅನ್ನ 0. ಸೊ ಬಿ ಅನ್ನ 0 ಮಾಡ್ಬೇಕಾದ್ರೆ ನೋಡಿ ಟಿ ವ್ಯಾಲ್ಯೂ 0 ಕೊಟ್ಟು ಅವಾಗ ಎ ವ್ಯಾಲ್ಯೂ ಏನ್ ಬಂತು -1. ಅದೇ ತರ ಬಿ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಾದ್ರೆ ಎ ಅನ್ನ 0 ಮಾಡ್ಬೇಕು. ಸೊ ಎ ಅನ್ನ 0 ಮಾಡ್ಬೇಕಾದ್ರೆ ಟಿ ವ್ಯಾಲ್ಯೂ ಏನ್ ತಗೊಂಡಿದ್ವಿ 1 ಅಂತ. ಸೊ ಅವಾಗ ಬಿ ವ್ಯಾಲ್ಯೂ ಏನ್ ಬಂತು 1. ಸೊ 1 by 2 ಕಾನ್ಸ್ಟೆಂಟ್ ಇಂಟಿಗ್ರೇಷನ್ 1 by t ಇಂಟು ಟಿ ಮೈನಸ್ 1 ಇಂಟು ಡಿ ಟಿ. ಇಲ್ಲಿ ನೋಡಿ ಇದನ್ನ ಯೂಸ್ ಮಾಡ್ಕೊಂಡಾಗ 1 by 2 ಆಸ್ ಇಟ್ ಈಸ್ ಇಂಟಿಗ್ರೇಷನ್ a by t into dt plus integration b by t minus 1 into dt. So 1 by 2, a value minus 1, b value plus 1. Put ಮಾಡಿದಾಗ integration minus 1 by t into dt plus integration 1 by t minus 1 into dt. So ಇವಾಗ ಯಾವುದನ್ನ ಯೂಸ್ ಮಾಡ್ಕೊಂಡಿವಿ integration 1 by x into dx is ಏನಿದೆ log x plus c. So minus 1 by 2, 1 by 2. 1 by 2 ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ. ಮೈನಸ್ ಇದೆ, ಸೊ minus 1 by 2, ಪ್ಲಸ್ ಇದೆ, ಪ್ಲಸ್ 1 by 2. So minus 1 by 2 into log of mod t plus 1 by 2 log of t minus 1 plus c. ಇಲ್ಲಿ ನೋಡಿ t ವ್ಯಾಲ್ಯೂ ನಾವು ಏನು ತಗೊಂಡಿದ್ವಿ ಸ್ಟಾರ್ಟಿಂಗ್ x square minus x square plus 1 ಅಥವಾ 1 plus x square ಎರಡು ಒಂದೇ, because a plus b is always equal to the b plus c. ಸೊ ಪುಟ್ ಮಾಡಿದಾಗ ಏನ್ ಬಂತು minus 1 by 2 log 1 plus x square plus 1 by 2 as it is log of plus 1 minus 1 ಕ್ಯಾನ್ಸಲ್ ಆಗುತ್ತೆ. ಸೊ x square ಮಾತ್ರ ರಿಮೈನಿಂಗ್ ಪ್ಲಸ್ c. ಸೊ ಇವಾಗ minus 1 by 2 log of 1 plus x square plus 1 by 2 as it is. ಇಲ್ಲಿ log x square ಗೆ log into a to the power x ಇದ್ದಾಗ x into log x, so 2 into log x plus c. ಸೊ minus 1 by 2 into log of 1 plus x square. ಸೊ 2 ಕ್ಯಾನ್ಸಲ್ ಆಗ್ಬಿಟ್ಟು ಏನ್ ಬಂತು log x plus c. ಸೊ ಇಂಟಿಗ್ರೇಷನ್ ಏನಿತ್ತು ನಮಗೆ ಕ್ವಶನ್ ಅಲ್ಲಿ ಇಂಟಿಗ್ರೇಷನ್ dx divided by x into x square plus 1 is equal to plus ಯಾವುದಿದೆ log x. ಸೊ ಫಸ್ಟ್ ಬರ್ದಿದ್ದೀನಿ log x minus 1 by 2 log of 1 plus x square plus c ಅಂತ. ಸೊ 23rd ಗೆ ಆನ್ಸರ್ ನೋಡಿ. ಲಾಸ್ಟ್ ಕ್ವಶನ್ 7.5 ಎಕ್ಸರ್ಸೈಸ್ ಅಲ್ಲಿ ಲಾಸ್ಟ್ ಕ್ವಶನ್ ಇದೆ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ.